ಡಿಕ್ಕಿ ಹೇಗಿದೆ ನೋಡಿದ್ಯಾ? ನೋಡ್ದೆ. ನೋಡಿದ್ರೆ ಒಂಥರ ದೊಮ್ಮೆಳದ ಹಾಗಾಗತ್ತೆ. ಸಖತ್ ಸೆಕ್ಸಿ ಮಾಲು. ಹೌದು, ನನ್ನೇ ತಿನ್ಬಿಡೋ ಹಾಗೆ ನೋಡ್ತಿದ್ಲು. ಹೌದಾ? ಒಂದು ದಮ್ ಕೊಡು. You are impossible. Shit. ಅವರಿನ್ನ ಬಂದಿಲ್ಲ. ಶಾಲಿನಿ, ನಿಮ್ಮಮ್ಮ ಅಪ್ಪ ಯಾವಾಗ ಬರ್ತಾರೆ? ನಾಳೆನೋ ನಾಡಿದ್ದು. ಹೂ ನೋಸ್ ಅಂಡ್ ಹೂ ಕೇರ್. ಅಯ್ಯ, ಅವ್ರ ಅಪ್ಪ ಅಮ್ಮ ಊಟಿಗೆ ಕುದುರೆ ಬಾಲಕ್ ದುಡ್ಡು ಕಟ್ಟಕ್ ಹೋಗಿದ್ದಾರೆ. ಇಷ್ಟು ಬೇಗ ಎಲ್ಲಿ ಬರ್ತಾರೆ? ನೀನೇ ಲಕ್ಕಿ ಯಾರ್. ನಮ್ಮಮ್ಮ ಅಪ್ಪ ಇಬ್ರು ಗೋಲ್ಡ್ ಪಾರ್ಟಿಯಾಗಿ ಕೂತಿದ್ದಾರೆ. ಛೇ, ಇಲ್ಲಿ ಸೇರಿದಾಗೆಲ್ಲ ಅಪ್ಪ ಅಮ್ಮಂಗ್ ಬೈಯೋದೇ ಆಯ್ತು. ಬೇರೆ ಕೆಲ್ಸಾನೇ ಇಲ್ಲ ಇವ್ರಿಗೆ. ಅರೆ, ದಿಸ್ ನೈನಾ ಟಾಕ್ಸ್ ಲೈಕ್ ಅ ನನ್. ಗೌರಮ್ಮ. ಓಕೆ ಓಕೆ, ಆ ಗೌರಮ್ಮಂಗೆ ಸ್ವಲ್ಪ ಸೊಪ್ಪು ಕೊಡಿ. ಯಾರಿದ್ದೀರಾ ಇಲ್ಲಿ? ಯಾರಿದ್ದೀರಾ? ಏ ನೈನಾ, ಹೌ ಅಬೌಟ್ ಯು? ನಾನ್ ಆಬ್ಸೆಂಟ್. ಅಯ್ಯೋ, ಸೊಪ್ಪು ಹಾಕಲ್ಲ. ಅಪ್ಪ ಅಮ್ಮನ್ ಬೈಯೋದು ಇಲ್ಲ. ಬೈಯಕ್ಕೆ ನನ್ಗ ಅಪ್ಪ ಅಮ್ಮನೇ ಇಲ್ಲ. ಏ ಶಾಲಿನಿ, ಈ ಹಳದೊಂದು ದೀಪ ಕೆಲೋದ? ಇನ್ನೂ ಸೊಪ್ಪು ತಗೊಂಡ್ ಬಂದಿಲ್ವಾ? ಟೈಮ್ ಸೆನ್ಸ್ ಇಲ್ಲ ಅವನ್ಗೆ. ಸೋನ್ಕಳ, ನನ್ ಫ್ರೆಂಡನ್ನ ಬೈಬೇಡ. ಸೊಪ್ಪು ಸಿಗೋದು ತರೋದು ಅಷ್ಟು ಸುಲಭ ಅಲ್ಲ. ದಿ ವೆರಿ ಸ್ಟ್ರಿಕ್ಟ್ ದೀಸ್ ಡೇಸ್. ಮಿತ್ರರೇ, ಶಂಭೋ ಶಂಕರ, ಹರ ಹರ ಮಹಾದೇವ. ಸೆಕ್ಸ್ ಅಂಡ್ ಸ್ಮೋಕ್ ಬಹಳ ಒಳ್ಳೆ ಕಾಂಬಿನೇಷನ್ ಅಲ್ಲ? ನಿಮ್ಮಮ್ಮ ಹೇಗಿದ್ದಾಳೆ ರಾಹುಲ್? ರಾಹುಲ್ನ ಅಪ್ಸೆಟ್ ಮಾಡಿ ಈ ಕಡೆ ಬಂದ್ಬಿಟ್ಟೆ. ಯೋಚನೆ ಮಾಡಬೇಡ ದೀಪಕ್, your boyfriend is safe. What? ಮನೆಗೆ ಬರ್ತೀಯ ಕುಮಾರ್?
Is it? ಥ್ಯಾಂಕ್ Hey, ಯು. I was waiting for you. See. ಯಾಕೆ ಶಾಲಿನಿ? Oh, bye. ಯಾಕೆ ಬರ್ಲಿಲ್ಲ? ನಾಳೆ ಮರಿಬಾರ್ದು? ನೀನೇನ್ ಇಲ್ಲೇ ಇರ್ತೀನಾ? ಅಯ್ಯೋ ಇಲ್ಲಪ್ಪ ಬರ್ತೀನಿ. ಓಕೆ ಫ್ರೆಂಡ್ಸ್, see you. ಏನು ನಮ್ಮ ಮನೆಗೆ ಬರ್ತೀಯಲ್ಲ? ಥ್ಯಾಂಕ್ಸ್ ಶಾಲಿನಿ, ಗ್ರೇಟ್ ಪಾರ್ಟಿ. ಗುಡ್ ಬೈ. ಯಾರು? ಐ ವಾಂಟ್. ಇನ್ನೂ 12 ಗಂಟೆ, ಇನ್ನು ಸ್ವಲ್ಪ ಸುತ್ತಾಡೋಣ. ಹೌದೌದು, ಇನ್ನೂ ಸ್ವಲ್ಪ ಸುತ್ತಾಡೋಣ. ಏನಂತೀರಾ? ಬಿಡ, ಲೇಟ್ ಆಯ್ತು, ಮನೆಗೆ ಹೋಗ್ಬೇಕು. ಹೋಗೋಣ, ನಿದ್ದೆ ಬರ್ತಾ ಇದೆ. ನೈನಾ, ಐ ಲವ್ ಯು. ನಾನು ಪ್ರೀತಿಸ್ತೀನಿ. What? Come on, sir. Let's make love. You stupid idiot! Jimmy, I said, come on, we are 14. Oh, this is so much chat. Ashok? Come on, Nani. ಏನ್ ಮಾಡ್ತಿದ್ಯಪ್ಪ? ಅವ್ನಿಗೆ ದಮ್ ಜಾಸ್ತಿ ಆಗಿದೆ. ದಮ್ ಜಾಸ್ತಿ ಆಗಿದ್ಯಾ? Easy, I said, come on. ಹುಡುಗಿಯರಂದ್ರೆ ಬಾಯ್ ಬಿಡ್ತಾನೆ. ಕೈ ಆಯ್ತಲ್ಲ ನಿಮ್ದು. ಎಲ್ಲಂದ್ರೆಲ್ಲ ಕೈ ಬಿಡ್ತಾನೆ. ನಿಮ್ಮನ್ನ ಮನೆಗೆ ಬಿಟ್ಟರೆ ಆಯ್ತೋ ಇಲ್ವಾ? ಸುಮ್ಮನೆ ಕೂತ್ಕೊ ನೀನು. ನಾನೇನು ಮಾಡೇ ಇಲ್ಲ. ಏ ರಾಹುಲ್, ಮುಂದೆ ಬರ. ಕೆಲವು ತರ ಬುದ್ಧಿ ಕೆಟ್ಟವ್ರ ತರ ಆಡ್ತೀಯ. ನಾನು ಬುದ್ಧಿ ಕೆಟ್ಟವ್ರ ತರ ಆಡ್ಲಿಲ್ಲ. ಅವಳೇ ಮೇಲ್ ಬಿದ್ದು ಬಂದು. ಇದೊಂದ್ಸಲ ಬೇಕೇನೋ? ಪ್ರೀತಾ, ಅವನಿಗೆ ಹೇಳು. ಕುತ್ಕೊಂಡು ಕುತ್ಕೊಳ್ಳ. ನಾನೇನು ಮಾಡ್ಲೇ ಇಲ್ಲ. ದೀಪಕ್, ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಬೇರೆ ಎಲ್ಲಾದ್ರೂ ಹೋಗೋಣ. ನಾನು ಮನೆಗೆ ಹೋಗಿ ಬಿತ್ಕೋತೀನಪ್ಪ. ಆದ್ರೆ ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಗುರು ಆಶ್ರಮಕ್ಕೆ ಹೋಗೋಣ ಪ್ಲೀಸ್. ಮನೆಗೆ ಹೋಗಿ ಯಾಕೆ ನಿದ್ದೆ ಮಾಡಬಾರ್ದು? ಅಲ್ಲಿ ಅಲ್ಲಿ ಅವನಿದಾನೆ, ಆ ಮಿಂಡ. ಕಮ ಮಾಯಾ, ಅವನ ಮಾತನ್ನು ಕೇಳಿಸ್ಕೊತಾ ಇದೆಯಾ? ನೀನು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಏನ್ ಬುದ್ಧಿ ಹೇಳೋದು? ನಮ್ಮ ಆಡ್ ಏಜೆನ್ಸಿಗೆ ಸೇರ್ಕೊ ಅಂತ 1000 ಸಲ ಹೇಳಿದೆ. ಅಲ್ಲಿ ನೀನಿದ್ಯಾ ಅಂತ ಹತ್ರ ಸುಳಿಯೋಲ್ಲ. ಗೊತ್ತು ಗುರಿ ಇಲ್ಲೇ ಸುಮ್ಮನೆ ಅಲಿತಿರ್ತಾನೆ. ಹೋಗ್ಲಿ ಬಿಡು, ಅದು ನನ್ನ ವಿಷಯ. ನೀನ್ ತಲೆ ಕೆಡ್ಸ್ಕೋಬೇಡ. ದೀಪ ಆರ್ಸು. ಬನ್ನಿ ಬನ್ನಿ ಬನ್ನಿ,
ಬಂದ್ರು ನೋಡು ಶ್ರೀಮಂತ ಸೋಳೆ ಮಕ್ಕಳು. ನಾವು ದುಡಿತೀವಿ, ಇವ್ರು ತಿಂತಾರೆ, ತಿಂದು ಗಾಂಜಾ ಹೊಡಿತಾರೆ. ಲೋ 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 ಅಣ್ಣ, ನೀನ್ ಸುಮ್ನೆ ಕೂತ್ಕೋ. ಅವರು ನನಗೆ ಮಾಮೂಲು ಗಿರಾಕಿ. ನೀವು ಬನ್ನಿ ಸರ್, ಬನ್ನಿ. ಇವ್ರು ಹಡಬೆ ದುಡ್ಡಿಗಷ್ಟು ಬೆಂಕಿ ಹಾಕ. ಇವ್ರುಗಳನ್ನ ದೇವಸ್ಥಾನದ ಒಳಗೆ ಸೇರಿಸಬಾರ್ದು. ಇವ್ರ ಮಖಕ್ಕೆ ನೀವು ನಾವು ಇಡೀ ಭಾರತ ಖಂಡದ ಜನ ಎಲ್ಲ ಸೇರಿ ಉಗಿಬೇಕು. ನೀ ಸುಮ್ಮನೆ ಕೂಡ್ಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತೇನು? ಕುಂಡಿ ಮೇಲೆ ಒದಿ ಬೀಳ್ತಾರೆ. ಬಾ 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 ಕುಂಡ್ರು ಭಜನೆ ಮಾಡಿ. ಸುಮ್ಮನೆ ಭಜನೆ ಮಾಡಿ ಗಂಟ್ಲೆ ಹಾಕಿ ಒಣಗಿಸ್ಕೊತೀರಿ. ನಿಮ್ಮ ಅದೇ ಶಕ್ತಿನ ಅವ್ರಿಗೆ ಉಗ್ಯೋದಕ್ಕೆ ಉಪಯೋಗಿಸಿ. ನಮ್ಮ ದುಡಿಮೆ ಬೆವರಿನಿಂದ ಅವ್ರ ಕಾರಾಗಿದೆ, ನಮ್ಮ ಬೆವರಿನಿಂದ ಅವ್ರ ರಕ್ತ ಆಗಿದೆ. ನಿಮಗೆ ನಾಚಿಕೆ ಇದ್ರೆ ಅವ್ರನ್ನ ಸಿಗಿದು ಹಾಕಿ. ಏ ತಮ್ಮ, ಸುಮ್ಮನೆ ಅವ್ರನ್ನ ಯಾಕೆ ಅಂತೀಯೋ? ದೇವ್ರು ಅವ್ರಿಗೆ ಸಂಪತ್ತು ಕೊಟ್ಟ್ಯಾನ, ಕೊಟ್ಟು ಮರ್ತೇ ಬಿಟ್ಟ್ಯಾನ. ಯಾವ ಸೂಳೆ ಮಗ ದೇವ್ರು ಅವ್ರಿಗೆ ಸಂಪತ್ತು ಕೊಟ್ಟದ್ದಲ್ಲ. ನಾವು ನೀವು ದುಡ್ದು ದುಡ್ದು ಅವ್ರಿಗೆ ಮಾಡಿ ಮನೆ ಕಟ್ಕೊಟ್ಟಿದ್ದೀವಿ. ಅಯ್ಯ ಸುಮ್ಮನೆ ಬಡಬಡ ಅಂತ ಬಡ್ಕೋತಿ ಯಾಕೆ ತಮ್ಮ? ಸುಮ್ಮನೆ ಕೂತ್ಕೊಂಡು ಗುರುಗಳು ಹೇಳ್ದಂಗ್ ಭಜನೆ ಮಾಡು. ಬೇಕಾದ್ರೆ ಗಾಂಜಾ ಹೊಡೆದು ಶಂಭೋ ಶಿವ ಅನ್ನೋ. ಕಾರ್ ಯಾಕೆ ವಿಮಾನದಲ್ಲೇ ಹೋದಂಗ ಆದೀತು. ಯಾರು ಗೊತ್ತು ನೀ ಸ್ವರ್ಗಕ್ಕೂ ಹೋದಿಯೋ ಏನೋ. ಬಾ 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 ಶುರು ಹಚ್ಚು. ನಂದೇ ಭೇಟಿ, ನಿಂದೇ ಭಜನೆ. ಗೋವಿಂದ ವಿಠಾಲ ಹರಿ ಹರಿ ವಿಠಾಲ 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 ಗೋವಿಂದ ವಿಠಾಲ ಹರಿ ಹರಿ. Somebody slipped me the revised musician's edition. Praise him upon the loud cymbals. Yes. ಏನ್ ಬೇಕು? ಒಂದ್ ಸ್ಟ್ರಿಪ್ ಮ್ಯಾಂಡ್ರೆಕ್ಸ್ ಕೊಡಿ. ಮ್ಯಾಂಡ್ರಾಕ್ಸ್. Praise him upon the high cymbals. Say it with me. Let everything that has breath praise the Lord. Praise ye the Lord. 5 rupees. Thanks. ಮನೆಗೆ ಹೋಗೋಣ. ಏಯ್, ನಾ ಹೇಳಿದ್ ಕೇಳಿಸ್ತಾ? ನನ್ನ ರೂಮ್ನಲ್ಲೇ ಮಲ್ಕೋಬಹುದು ನೀನು. ಸ್ವಲ್ಪ ಇರುಡ, ಒಳ್ಳೆ ಮಜಾ ಬರ್ತಾ ಇದೆ. ನೋಡಿದ್ಯಾ ಬಡ್ಡಿ ಮಗನ? ಹೆಸರೋಣ ನಡಿ. Yeah. Come on, Deepak. Come on, Deepak. Speed up. Speed up. Faster. Faster. ಬಿಡಬೇಡ. Come on, Deepak. ಒಳ್ಳೆ ಮಜಾ ಬರ್ತಿದೆ. ಒತ್ತು ಆಕ್ಸಿಲೇಟರ್. Come on, Deepak. Come on. ಒತ್ತು. ಬಿಡಬೇಡ. ಸಿಕ್ಕ. ಅರೆ. ದೂರ ಹೋಗ್ತಿದ್ದಾನೆ. ಬಿಡಬೇಡ. Come on. ಸಿಕ್ಕ. ಒತ್ತು ಆಕ್ಸಿಲೇಟರ್. ಬಿಡಬೇಡ. ಸ್ಪೀಡ್. ಒಳ್ಳೆ ಮಜಾ ಬರ್ತಾ ಇದೆ. Come on, Deepak. Come on. ಹೊಡಿ. ಬಿಡಬೇಡ. Hey, come on, Deepak. Come on. Hey, come on, Deepak. ಏನು? ಹಾಯ್. ಬೈಕ್ ರೇಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅದೆಲ್ಲ ಮಕ್ಕಳಾಟ. ನಿದ್ರೆ ಬರ್ಲಿಲ್ಲ, ಅದಕ್ಕೆ ನಾನು ಕುದುರೆನ ಹತ್ಕೊಂಡು ಬಂದೆ. ಪರವಾಗಿಲ್ಲ ರಾಹುಲ್, ಒಳ್ಳೆ ಅನುಭವಸ್ಥರು. ಸಖತ್ತಾಗಿ ಓಡಿಸ್ತಾರೆ. ಸ್ಪೀಡ್ ಮ್ಯಾನ್, ಸ್ಪೀಡ್. ಇಡೀ ನನ್ನ ಜೀವನನೇ ಸ್ಪೀಡ್. ಗುಳಿಗೆ ಹಾಕ್ತೀರಾ? ಬೇಡ, ಸಾಕಷ್ಟಾಗಿದೆ. ಎಣ್ಣೆ ಬೇರೆ ಮುಗಿಸ್ಬೇಕು. ಕಮಾನ್ ದೀಪಕ್, ಸ್ಪೀಡ್ ಬರ್ಬೇಕಾದ್ರೆ ಮ್ಯಾಂಡಿ ಬೇಡ. ಹಾಕ್ಬೇಕಮ್ಮ. ಕಮಾನ್. ಇನ್ನೊಂದ್ ರೌಂಡ್ ರೇಸ್ ಆಡೋಣ. ನಾನು ಕುದುರೆಗೆ ನಿದ್ರೆ ಬರ್ತಾ ಇದೆ. ನಾನು ಹೋಗ್ತೀನಿ. See you sometime. Okay, see you. Fantastic. ನಾವು ಮನೆ ಹೋಗೋಣ. ಬಾ ಹೋಗೋಣ. Right. ಅರೆ
ಸೀಟಿಂದ ಬಾಲದ ಮೇಲೆ ಆಗಿ ಬಂದ್ಬಿಟ್ಟಿದ್ದೇನೆ. ಗೇಟ್ ಹಾಕ್ ಒಳಗ್ ಬಾ. ನೀನ್ ಅಳೋದ್ ನೋಡಿದ್ರೆ ಅಸಹ್ಯ ಆಗತ್ತೆ. ಕಮನ್ ಹೆಲ್ಪ್ ಮಿ ಡ್ಯಾಮ್ ಇಟ್. ಸ್ವಲ್ಪ ಸಹಾಯ ಮಾಡು. ಹಾಗ್ಯಾಕೆ ಬಾಯ್ ಬಿಟ್ಕೊಂಡು ನೋಡ್ತಿದೀಯಾ? ಇಲ್ಲ ಚಿಕ್ಕ ಧನಿ, ಯಾರಿಗೆ ಏನಾಯ್ತು? ರಸ್ತೆಯಲ್ಲಿ ನಿನ್ನಂತ ಒಂದು ಕತ್ತೆ ಅಡ್ಡ ಬಂತು. ಆ ಹಳೆ ಟೈರ್ ತೆಗಿ. ಏನ್ ನೋಡ್ತಾ ಇದೀಯಾ? ನೀನ್ ವಾಚ್ ಮಾಡು. ಎಲ್ಲ ಸರಿ ಹೋಯ್ತು. ಮಿಕ್ಕಿದ್ದು ಪಿಂಟೋ ನೋಡ್ಕೊಳ್ತಾನೆ. ದಾಸಪ್ಪ ಟೈರ್ ಅಟ್ಟಕ್ಕೇಸಿ ತಡಿ, ಸ್ವಲ್ಪ ಟೀ ಮಾಡು. ಅಲ್ಲಿ ಬೇರೆ ಬಟ್ಟೆ ಇದೆ, ಹೋಗಿ ಚೇಂಜ್ ಮಾಡು. ಬೇಡ. ದಾಸಪ್ಪ ಏನ್ ಧ್ವನಿ? ಇಷ್ಟೊತ್ತು ಏನಾಯ್ತು? ಆ ಕಾರು ಇಷ್ಟೊತ್ತು ನೀನೇನು ನೋಡ್ಲಿಲ್ಲ, ಅರ್ಥ ಆಯ್ತಾ?
ನೋಡು, ಡ್ಯಾಡಿಗೆ ಆ ಕಾರ್ ಬಗ್ಗೆ ಒಂಚೂರು ಗೊತ್ತಾಗಬಾರ್ದು. ಸರಿ ಬುದ್ಧಿ. ಹೋಗು. ಯಾಕೋ ನೀನೇನು ಹೆದರ್ಕೋಬೇಡ. ಪಿಂಟು ಹತ್ರ ಹೋಗಿ ಬಂದ್ರೆ ಮುಗೀತು, ಯಾರಿಗೂ ಗೊತ್ತಾಗಲ್ಲ. ಜಸ್ಟ್ ಕೀಪ್ ಯೋರ್ ಕೂಲ್. ಯಾಕೋ ಒಂಥರ ಇದೆಯಾ? ಬೆಳಗಾಗೇ ಬಿಡ್ತು. ಏನ್ ರಕ್ತ ನೋಡಮ್ಮ. ಆಯ್ತು. ಎಷ್ಟೊತ್ತಾಗಿದ್ದು? 2:30 3 ಗಂಟೆ. ನಮ್ಮ ಬೀಟ್ನವ್ರು ಯಾರು ಇರ್ಲಿಲ್ವಾ? ಇದ್ರು ಸರ್, ಬಂದಿದ್ರು. ಹೂ ಇಸ್ ಇನ್ ಚಾರ್ಜ್ ಆಫ್ ದಿಸ್ ಏರಿಯಾ? ಈ ಕಡೆ ಪ್ರಿಂಟ್ 2 more ಆಪರೇಟ್. ಎಸ್. ಎಷ್ಟು? 12 feet ಸರ್. ಏನಪ್ಪ? 4 feet ಸರ್. 4 feet. ಓಕೆ. ನಾರಾಜ್, calling control room. Over. Send reinforcement please immediately. ಕೇಳಿ, ಈ ಆಕ್ಸಿಡೆಂಟ್ ಎಷ್ಟೊತ್ತಲ್ಲ ಆಯ್ತು ಅಂತ ಹೇಳ್ತೀರಾ? ಯಾವೂರು? ಎಲ್ಲಿಂದ ಬರ್ತಾ ಇದ್ದೀರಾ? ನೀವು ಏನ್ ಕೆಲಸ ಮಾಡ್ತೀರಾ? ಏನ್ ನಡೀತಾ ಇದೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಪ್ಲೀಸ್ ಸ್ಟಾಪ್ ಇಟ್. ಆಕ್ಸಿಡೆಂಟ್ ಸ್ಪಾಟ್ ನೋಡ್ಬೇಕು. ವಿ ಆರ್ ಫ್ರಮ್ ದ ಪ್ರೆಸ್. ನೀವ್ ಹೀಗ್ ಮಾಡಿದ್ರೆ ನಾವ್ ಅದನ್ನೇ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ನೋ ದಟ್ ಯು ಆರ್ ಆಲ್ ಫ್ರಮ್ ದ ಪ್ರೆಸ್ ಅಂಡ್ ಯು ವಿಲ್ ರಿಪೋರ್ಟ್ ದಿಸ್ ಇನ್ಸಿಡೆಂಟ್. ಮತ್ತೆ ನಮ್ನ ಯಾಕೆ ತಳ್ಳೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಹಾಜಾಗ್ ನಡೀತಾ ಇದೆ. 5 ನಿಮಿಷ ಅಷ್ಟೇ, ಆಮೇಲೆ ಜನಗಳು ನುಗ್ಬಿಟ್ರೆ ನಮ್ ಕ್ರೂಸ್ ಎಲ್ಲ ಹಾಳಾಗ್ಬಿಡುತ್ತೆ. ಓಕೆ ಇನ್ಸ್ಪೆಕ್ಟರ್, ನಮಗೂ ಅರ್ಥ ಆಗುತ್ತೆ, ನಾವು ಕಾಯ್ತೀವಿ. ಅದು ಮಹಾಜರ್ ಮುಗಿದ್ಮೇಲೆ ಆಕ್ಸಿಡೆಂಟ್ ಸ್ಪಾಟ್ ನ ನಾವೇ ನೋಡ್ಬೇಕು. ಓಕೆ, ಶೂರ್ ಶೂರ್, ನಿಮ್ಮಷ್ಟು ಇಂಟ್ರೆಸ್ಟ್ ನಮಗೂ ಇದೆ. ಥ್ಯಾಂಕ್ ಯು. ಬನ್ನಿ. ಕಾಲಿಂಗ್ ಕಂಟ್ರೋಲ್ ರೂಮ್, ವಾಟ್ ದ ಹೆಲ್? ಆದಷ್ಟು ಬೇಗ 2 ಆಂಬುಲೆನ್ಸ್ ಕಳಿಸಿ, ಆದಷ್ಟು ಬೇಗ. ಡ್ಯಾಮ್ ಇಟ್. ರಾವ್, ಯಾವ ವೆಹಿಕಲ್ ಅನ್ಸುತ್ತೆ? ಜನಗಳು ನೋಡಿದ್ರೆ ಒಂದು ಲಾರಿನೇ ಇರ್ಬೋದು ಅನ್ಸುತ್ತೆ ಸರ್. ಟೇಕ್ ಮೋರ್ ಫೋಟೋಗ್ರಾಫ್ಸ್. ಶಾಂತವಾಗಿರಿ, ನಾವು ಬಂದಿದ್ದೀವಲ್ಲ, ನೋಡ್ಕೊಡ್ತೀವಿ. ದೊರೆ, ಏನ್ ಮಾಡ್ತಾ ಇದ್ದೀರಾ? ಆ ವೆಹಿಕಲ್ ಇಲ್ಲೇ ಬಂದು ಡ್ಯಾಶ್ ಮಾಡಿದ್ದು, ಅದಕ್ಕೆ ನೋಡಿ ಸರ್. ದೊರೆ, ಈ ಗ್ಲಾಸ್ ಪೀಸ್ನು ಪೇಂಟ್ನು ಆದಷ್ಟು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಡಿ. ಆಗ್ಲಿ ಸರ್. ಈ ಕೇಸನ್ನು ನಾನೇ ಹ್ಯಾಂಡಲ್ ಮಾಡ್ಬೇಕಂತ. ನೋಡ್ತಾ ಇದ್ದೀರಾ? ಈ ಸ್ಪಾಟ್ನ ಈಗ ನೀವು ನೋಡ್ಬೋದು. ಅದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು ಕೇಳಿ. ಈ ಆಕ್ಸಿಡೆಂಟ್ ಹೇಗಾಯ್ತು? ನಮಗ್ ಗೊತ್ತಿಲ್ಲ, ಎಲ್ಲ ರಿಪೋರ್ಟ್ಸ್ ಬರ್ಬೇಕು. ಯು ಥಿಂಕ್ ಇಟ್ಸ್ ಅ ಡೆಲಿಬ್ರೇಟ್ ಆಕ್ಟ್? ಐ ಆಮ್ ನಾಟ್ ಶ್ಯೂರ್. ಐ ಮೀನ್, ಉದ್ದೇಶಪೂರ್ವಕವಾದ ಕೊಲೆ ಅಂತ ಹೇಳೋದಕ್ಕೆ ಯಾವ್ದು ಸಾಕ್ಷಿಗಳಿಲ್ಲ. ಇದರಿಂದ ರಾಜಕೀಯ ಕೈವಾಡ ಏನಾರು ಇದೆಯಾ? ಓ ಯು ಪ್ರೆಸ್ ರಿಪೋರ್ಟರ್ಸ್. ಇನ್ಸ್ಪೆಕ್ಟರ್, ಇದನ್ನೆಲ್ಲ ನೋಡಿದ್ರೆ ಒಳ್ಳೆ ಬುಲ್ಡೋಸರ್ ಓಡಿಸ್ತಾಗಿದೆ. ಬುಲ್ಡೋಸರ್ ಅಲ್ಲ ಅಂತ ನಾ ಖಂಡಿತವಾಗಿ ಹೇಳ್ಬಲ್ಲೆ. ಹಾಗಾದ್ರೇನು ಕಾರ ಅಥವಾ ವ್ಯಾನ? ರಿಪೋರ್ಟ್ಸ್ ಬರೋ ತನಕ ಯಾವ್ದು ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಬಹಳ ಹೆಲ್ಪ್ ಆಯ್ತು ನಿಮ್ಮಿಂದ. ನೋಡಿ ರವಿ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಮೊದಲೇ ಮನ್ಸಿಗೆ ಬಂದಾಗ ಹೇಳಿದ್ರೆ ಅದೆಲ್ಲ ಗೆಸ್ ವರ್ಕ್ ಆಗುತ್ತೆ. ನೀವು ಪೇಪರ್ನವರು ಗೆಸ್ ವರ್ಕ್ ಮಾಡಿ, ನಾವು ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಈ ಇನ್ವೆಸ್ಟಿಗೇಷನ್ ಎಷ್ಟು ವರ್ಷ ಹಿಡಿಯುತ್ತೆ? ನಾವು ಮನುಷ್ಯ, ನಮಗೂ ಮನುಷ್ಯತ್ವ ಇದೆ. ಡೋಂಟ್ ಆಸ್ಕ್ ಸ್ಟೂಪಿಡ್ ಕ್ವೆಶ್ಚನ್. ಒನ್ ಲಾಸ್ಟ್ ಕ್ವೆಶ್ಚನ್. ಈ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? 2 ಗಂಡಸರು, 3 ಹೆಂಗಸರು, 1 ಮಗು. ನಾನೇ 9 ಹೆಣ ಎಣಿಸಿದ್ದೀನಿ. ಐ ಆಮ್ ವೆರಿ ಸಾರಿ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ನಾವು ಆಫೀಸಿಗೆ ಬಂದು ನೋಡಿ. ಎಸ್ ಸರ್, ನಿಮ್ಮನ್ನು ಫಾಲೋ ಮಾಡ್ತೀನಿ ಸರ್. Wow. Any exclusive tidbits for me? ಬಹುಶಃ ಕಾರು ಅಂತ ಕಾಣುತ್ತೆ. ಕಾರ?
ನಂಬಕ್ಕಾಗಲ್ಲ. ಒಂದೇ ಒಂದು ಕಾರ್ ಅಷ್ಟೊಂದು ಜನಗಳನ್ನ ಒಟ್ಟಿಗೆ ಬಲಿ ತಗೊಳಕ್ ಸಾಧ್ಯನಾ? ಸ್ಪೀಡ್ ರವಿ, ಸ್ಪೀಡ್. ಸ್ಪೀಡ್ ಕ್ಯಾನ್ ಕಿಲ್ ಎನಿ ನಂಬರ್. ಸ್ಟೇಷನ್ಗೆ ಬಂದು ಕಾಣ್ತೀನಿ ಸರ್. ರವಿ, ಹಾಟ್ ನ್ಯೂಸ್, ಇನ್ನೊಂದು ಗವರ್ಮೆಂಟ್ ಬಿದ್ದೋಯ್ತಂತೆ. ಏನು? ಮೈ ಗಾಡ್. ಸಿಎಂ ಪ್ರೆಸ್ ಮೀಟಿಂಗ್ ಕರೆದಿದ್ದಾರೆ. ಈಗ್ಲೇನಾ? ಹೌದು, ಬಾಬಾ ಬೇಗ ಹೋಗಿ ಬರೋಣ. ಕ್ಯಾಮ್ರಾ ತಗೊಂಡ್ಬರ್ತೀನಿ. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಒಂದು ಅರ್ಥ ಆಗಲ್ಲ. ಆಕ್ಸಿಡೆಂಟ್ ರಿಪೋರ್ಟ್ ಬೇರೆ ಇವತ್ತೇ ಸಬ್ಮಿಟ್ ಮಾಡ್ಬೇಕು. ಏ ರವಿ, ಆ ರಿವಾಲ್ವರ್ ನಿಂಗ್ಯಾಕೋ? ಓ ಇದಾ? ನಂದಲ್ಲಪ್ಪ, ವಾಪಸ್ ಕೊಡ್ಬೇಕು. ಸುಧಾಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರಿತಾ ಇದ್ದೀನಿ. ಉಗ್ರಗಾಮಿಗಳಿಗೆ ಈ ರಿವಾಲ್ವರ್ಗಳು, ಬಾಂಬ್ಗಳು ಎಷ್ಟು ಸುಲಭವಾಗಿ ಸಿಗುತ್ತೆ ಅಂತ. ನೀನದೇನು ಬರೀತ್ಯೋ, ಯಾರು ಓದ್ತಾರೋ, ಯಾರು ಅರ್ಥ ಮಾಡ್ಕೋತಾರೋ ಒಂದು ಗೊತ್ತಾಗಲ್ಲ. ಆಗಲ್ಲ ಪಾಲ್, ಈ ಗವರ್ಮೆಂಟ್ಗಳು ನೋಡು ಒಂದಾದ್ಮೇಲೆ ಒಂದು ಬೀಳ್ತಾನೆ ಇವೆ, ಲೈಕ್ 9 pins. ಇನ್ನೆಲ್ಲ ನೋಡಿದ್ರೆ ನಾಳೆ ನಮ್ಮ ದೇಶದ ರಾಜ್ಯಭಾರ ಗೂಂಡಾಗಳು, ಉಗ್ರಗಾಮಿಗಳೇ ನಡೆಸ್ತಾರೆ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡ್ತೀಯಾ? ಏನಪ್ಪ? ಇದನ್ನೆಲ್ಲ ಬರೆದು ಆ ಕಮ್ಯುನಿಸ್ಟ್ ಪಾರ್ಟಿ ಪೇಪರ್ ಕಳಿಸು. ಹಲೋ ಬಾಸ್, ಹೇಗಿದ್ದಾಳೆ ನಿಮ್ಮ ಹುಡುಗಿ? ಅವಳಿಗೆ ಆರೋಗ್ಯ ಸರಿ ಇಲ್ಲ ಪಿಂಟು. ಬನ್ನಿ ನೋಡೋಣ. ಏನಾಯ್ತು ಬಾಸ್? ಒಂದ್ ಎಮ್ಮೆ ಅಡ್ಡ ಬಂತು, ತಪ್ಪಿಸೋಕ್ ಹೋದೆ, ಟೆಲಿಫೋನ್ ಕಂಬಕ್ಕೆ ಬಡೀತು. ಅರ್ಜೆಂಟ್ ರಿಪೇರಿ ಮಾಡ್ಬೇಕು ಪಿಂಟು. ಓಹೋ, ಬಲವಾದ ಎಮ್ಮೆನೇ ಇರ್ಬೇಕು. ಬಲವಾಗಿದ್ದು ಎಮ್ಮೆ ಅಲ್ಲ, ಟೆಲಿಫೋನ್ ಕಂಬ. ಓ ಐ ಸಿ, ಅರ್ಥವಾಯ್ತು. ಈಗ ನಾನು ಏನ್ ಮಾಡ್ಬೇಕು ಬಾಸ್? ಅರ್ಜೆಂಟ್ ಕೆಲಸ ಪಿಂಟು, ನಾಳೆನೇ ಬೇಕು. ಇಲ್ವಲ್ಲ ಸರ್, ನಂಗೆ ಬಹಳ ಕೆಲಸ ಇದೆ. ಪ್ಲೀಸ್ ಪಿಂಟು. ಓಕೆ ಬಾಸ್, ನಾಳೆನೇ ಬೇಕು ಪಿಂಟು. ನಾಳಿದ್ದು ಡ್ಯಾಡಿ ಬಂದ್ಬಿಡ್ತಾರೆ. ಓಕೆ ಸರ್. ಯಾರಿಗೂ ಗೊತ್ತಾಗಬಾರ್ದು, ಡ್ಯಾಡಿ ಕೂಡ. ಥ್ಯಾಂಕ್ಸ್ ಎ ಲಾಟ್. ರಾಹುಲ್, ಹಿಂದ್ಗಡೆ ಬಿಸ್ನೆಸ್ ಹೇಗಿದೆ ಪಿಂಟು? ಹೊಸ ವಿಡಿಯೋ ಏನಾದರೂ ಬಂದಿದೆಯಾ? ಎಲ್ಲ ನೀವು ನೋಡಿರೋದೇ ಅಲ್ವಾ ಬಾಸ್. ಮುಂದಿನ ವಾರ ಬನ್ನಿ, ಬಿಸಿ ಯಾರು ತೋರಿಸ್ತೇನೆ. ಮರ್ತ್ಬಿಡ್ಬೇಡಿ ನಾಳೆ. ಓಕೆ ಬಾ. ನೋಡಿ ಸರ್, ಮತ್ ಬಂದವನೇ ಚೀಫ್ ಗೆಸ್ಟ್. ನಮಸ್ಕಾರ ಸರ್. ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಯಾ? ಮನೆಯನ್ನ ಸೇರಲ್ಲ ನಿನಗೆ? ಸೋಳೆ ಮಗನೇ, ಇನ್ನೂ ಪಡೆದೇ ಇಲ್ಲ. ಸರ್ ಬಿಡಿ ಸರ್, ನಾವ್ ಇಲಾಜ್ ಮಾಡ್ತೀವಿ. ಸರ್ ಸರ್, ಸುಮ್ನೆ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ ಸರ್. ಸುಮ್ನೆ ಯಾಕೋ ಹಿಡ್ಕೊಂಡ್ ಬರ್ತಾರೆ? ಸುಳ್ಳು ಬೇರೆ ಬೋಗುಳ್ತೀಯ. ಅವಳೇ ಮಯ್ಯ ಮತ್ ಹಾಜರು. ಸಾ ನಂಗ್ ಬಿಡಿ ಸಾ, ನಾನು ವಿಚಾರಿಸ್ಕೊಂತೀನಿ ಸಾ. ನನ್ ಕಂಡ್ರೆ ನಿಮ್ಗೆಲ್ಲ ಯಾಕೆ ಸರ್ ಹಂಗಂಗೆ? ಒಳ್ಳೆ ಗಿಣಿರಾಮ್ ನಂಗ್ ಮಾತಾಡ್ತೀಯಲ್ಲ. ಪಿಕ್ ಪಾಕೆಟ್ ಮಾಡಿ ದುಡ್ಡಲ್ಲಿ ಎಲ್ ಮಡಗಿದ್ದೀಯಾ? ಅವ್ರೆ ತಗೊಂಡ್ಬಿಟ್ರಿ ಸರ್. ನೀವು ನನ್ನನ್ನೇ ಕಳ್ಳನ್ ಮಾಡ್ತೀಯೇನು? ಕಳ್ಳನ್ ಮಗನೇ, ನಿನಗೆ ಏರೋಪ್ಲೇನ್ ತೋರಿಸಿ. ಏ ಪಾಪ, ಅವ್ನ್ ಯಾಕ್ರೋ ಸುಮ್ನೆ ಗೋಳ ಹಾಕೋತೀರ? ಲಾಕಪ್ಪ ತಳ್ಳಾಕ್ರ ಅವ್ನ. ಏನ್ ರಾವ್ ಸಾಹೇಬ್ರೆ, ಒಳ್ಳೆ ದೃಶ್ಯ ತಪ್ಪಿಸ್ಕೊಂಡಾಗಿದ್ದೆ ನಾನು. ಬನ್ನಿ ಕೂತ್ಕೊಳ್ಳಿ ರವಿ. ಏನಿಲ್ಲ, ಎಲ್ಲ ಮಾಮೂಲಿ ನಡೀತಾನೆ ಇರುತ್ತೆ. ಹೇ ಗೌಡ್ರೆ, ಗ್ಲಾಸ್ ತಗೊಂಡ್ ಬನ್ನಿ. ಆಮೇಲೆ ಪೇಪರ್ ಸುದ್ದಿ ಏನನ್ನತ್ತೆ? ಏ ಮಿಸ್ಟರ್, ಹಿಂದಕ್ಕೆ ಬನ್ನಿ. ಸಿಗ್ನಲ್ ಕಾಣಿಸಲ್ಲ, ಗೆಟ್ ಬ್ಯಾಕ್.
ರವಿ, ಮೀಟ್ ಡಾಕ್ಟರ್ ಗೌಡ. ಸರ್. ಬನ್ನಿ ಬನ್ನಿ. ಡಾಕ್ಟರ್, ರಾಮಣ್ಣ ಹೇಗಿದ್ದಾರೆ? ಪ್ರಾಣಕ್ಕೇನೋ ಅಪಾಯ ಇಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಶಾಕ್ನಲ್ಲಿದ್ದಾನೆ. ಆದ್ರೆ ಉಳಿದ 4 ಜನ ಏನೋ ಉಳಿ ಹಾಕಿ ಕಾಣೋದಿಲ್ಲ. ಡಾಕ್ಟರ್, ಇದುವರೆಗೆ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ಈ 4 ಜನನೂ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಡಾಕ್ಟರ್, ರಾಮಣ್ಣ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾಳೆ ಡೆಡ್ ಬಾಡಿ ಕೂರಿಸೋದಕ್ಕೆ ಅವನು ಬೇಕಾಗ್ತಾನೆ. ಅವನಿನ್ನೂ 4 ದಿವಸ ಇಂಟೆನ್ಸಿವ್ ಕೇರ್ ನಲ್ಲಿ ಇರಬೇಕಾಗುತ್ತೆ. ಅದುವರೆಗೂ ಇವ್ರು ಯಾರು? ಅದೇ ಆಕ್ಸಿಡೆಂಟ್ ಕೇಸು. ಇನ್ನೊಬ್ಬ ಹೋದ. 12 ಆಯ್ತು. 12? ಬನ್ನಿ ರಾಮಣ್ಣನ್ ನೋಡೋಣ. ಯಾಕೆ ಬಂದ್ರು ಇಲ್ಲಿಗೆ? ಯಾತಕ್ ಬರ್ತಾರೆ? ಸುಮ್ಕೆ ಕುಡಿಯೋ, ಗಲಾಟೆ ಮಾಡ್ಬೇಡ. Sir, excuse me, please. ರಾಮಣ್ಣ, ಜವಾರಿ ಕೋಣ ಬತ್ತಾನೆ. ದಯವಿಡ್ರಿ, ನನ್ನ ಜನ ಎಲ್ಲ ಹೊಂಟೋದ್ರಲ್ಲಪ್ಪ. ಕೊಳ ಬತ್ತಾನೆ, ರಾಮಣ್ಣನ ಇನ್ನೂ ಸೆಡಕ್ಷನ್ ಇಡಬೇಕಾಗಿದೆ. ಅವನ ಮನಸ್ಸಿಗಾದ ಗಾಯ ನೋಡಿ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ಅಂತ ಕಾಣುತ್ತೆ. ಅವನ್ ಯಾವಾಗ ಸರಿ ಹೋಗ್ಬೋದು ಡಾಕ್ಟರ್? ಯಾಕೆಂದ್ರೆ ನಮ್ಗೆ ವಿಚಾರಣೆ ಉಳಿದಿರೋದು ಅವನೊಬ್ಬನೇ. ಇನ್ನೂ 2-3 ದಿನ ಆದ್ರೂ ಆಗುತ್ತೆ. ಸರಿ, ನಾನು ಬರ್ಲಾ? ಬೇರೆ ಕಡೆ ರೌಂಡ್ಸ್ ಮಾಡಿ ಬರ್ಬೇಕು. ನಿಮಗೆ ಇದರಿಂದ ಪ್ರಯೋಜನ ಆಗಿಲ್ಲ ಅನ್ಸುತ್ತೆ. ಪ್ರಯೋಜನ ಆಯ್ತು ಸರ್. ನಾಳೆ ಪ್ರಿಂಟ್ ಮಾಡಕ್ಕೆ ಒಂದು ಒಳ್ಳೆ ಸುದ್ದಿ ಸಿಕ್ತು. 12 ಜನ ಸತ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಅದರ ಒಂದು ಕೇಳ್ಬೋದಾ? ನಿಜವಾಗ್ಲೂ ಎಷ್ಟು ಜನ ಸತ್ತಿದ್ದಾರೆ? 13, 15, 18? ನಾ ಸ್ಟೇಷನ್ ಕಡೆ ಹೋಗ್ತಾ ಇಲ್ಲ. ರಸ್ತೆಯಲ್ಲಿ ಏನಾದ್ರು ಬಿಡ್ಬೇಕಾ? ಪರವಾಗಿಲ್ಲ ಬಿಡಿ, ಇಲ್ಲೇ ಏನಾದ್ರು ಆಟೋ ಗೀಟೋ ಸಿಗತ್ತೆ. ರಾವ್, ಈ ಕೇಸ್ ಬಗ್ಗೆ ನನ್ಗೆ ಬಹಳ ಆಸಕ್ತಿ ಇದೆ. ಯಾವಾಗ ಸಿಗಲಿ? ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಫೋರೆನ್ಸಿಕ್ ರಿಪೋರ್ಟ್ ಬರಲಿ. Big white imported vehicle. I have been testing these headlamp glass pieces. ಇದರ ಕ್ವಾಲಿಟಿ ಸ್ಟ್ರೆಂತ್ ನೋಡಿದ್ರೆ ಇಂಪೋರ್ಟೆಡ್ ವೆಹಿಕಲ್ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಈವನ್ ದಿಸ್ ವೈಪರ್, ದಿಸ್ ಈಸ್ ಆಲ್ಸೋ ಇಂಪೋರ್ಟೆಡ್ ನೋಡಿ. ಆದ್ರೆ ಟೈರ್ ಮಾರ್ಕ್ಸ್ ಈ ತರ ಸ್ಮಡ್ಜ್ ಆಗಿರೋದ್ರಿಂದ ಯಾವ ವೆಹಿಕಲ್ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಜನ ಬಹಳ ಇದ್ರು ನೋಡಿ, ಈ ಟೈರ್ ಮಾರ್ಕ್ ಒಂದು ಸರಿಯಾಗಿ ಗೊತ್ತಾಗಿದ್ದಿದ್ರೆ ಇದೆಂತದೇ ವೆಹಿಕಲ್ ಅಂತ ಡೆಫಿನೆಟ್ ಆಗಿ ಹೇಳ್ಬಿಡ್ಬೋದಾಗಿತ್ತು. ಪರವಾಗಿಲ್ಲ ಕೆಂಚಪ್ಪನವ್ರೆ, ಡೆಫಿನೆಟ್ ಆಗಿ ಇಂಪೋರ್ಟೆಡ್ ಕಾರ್ ಅಂತೀರಾ? ಐ ವಿಲ್ ಟೇಕ್ ಎ ಬೆಟ್ ಸರ್. 35 ವರ್ಷ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕಸ ಗುಡಿಸ್ಲಿಲ್ಲ ಕಾರ್. ದೊಡ್ಡ ಇಂಪೋರ್ಟೆಡ್ ಕಾರ್, ಬಿಳಿ ಬಣ್ಣದ್ದು, ಹುಡ್ಕೋದಕ್ಕೆ ಕಷ್ಟ ಆಗೋದಿಲ್ಲ. ಬರ್ತೀನಿ, ನಮಸ್ಕಾರ. ಓಕೆ ಮಿಸ್ಟರ್ ರಾವ್. ವೆರಿ ಗುಡ್, ಥ್ಯಾಂಕ್ಸ್. 975 rupees. ಬಿಲ್ ಇಲ್ಲ. ಇಟ್ಸ್ ಓಕೆ. ಡಿಸ್ಮಿಸ್ ಇದು ಬರಲಿಲ್ವಾ? ಹ್ಮ್. ಏನ್ ಪಿಂಟು, ಇವತ್ತು ನೀನ್ ಮೂಡಲ್ಲಿಲ್ಲ?
ಯಾಕೆ ಪಿಂಟು ಬಿಸ್ನೆಸ್ ಡಲ್ ಆಗ್ಬಿಟ್ಟಿದ್ಯಾ? ಯಾವ ಬಿಸ್ನೆಸ್? ಅರೆ ಕಾರ್ ಬಿಸ್ನೆಸ್. ಅಯ್ಯೋ ಟ್ರಬಲ್ಲು ಸರ್, ಟ್ರಬಲ್ಲು. ಕಾರ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸರ್. ಯಾವ ಮಾಡಲ್ ಪಿಂಟು? ಡ್ಯೂಕ್ ರೋಡ್ ಮಾಸ್ಟರ್. ನನಗೂ ಇಂಥ ಕಾರ್ ಕಂಡ್ರೆ ತುಂಬಾ ಇಷ್ಟ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ನನ್ನ ಕಾರ್ ಯಾವಾಗಲೂ ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು. ಇಟ್ ಮಸ್ಟ್ ಬಿ ನೈಸ್ ಅಂಡ್ ಕ್ಲೀನ್. ಅದಕ್ಕೆ ಪಿಂಟೋಗೆ ಸ್ಪೆಷಲ್ ಸರ್ವಿಸ್ ಚಾರ್ಜಸ್. ವಾಟ್ ಪಿಂಟೋ? ಇಂಥ ಕಾರನ್ನ ಪಿಂಟೋ ಹತ್ರ ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಅವನಿಗೆ ಸ್ಪೆಷಲ್ ಚಾರ್ಜ್ ಕೊಡಲೇಬೇಕು. ಏನ್ರಿ ಈ ಕಾರು ತುಂಬಾ ಓಡಾಡ್ತೀರಾ? ಟಯರ್ ನೋಡಿ, ಟಯರ್ ಎಷ್ಟೊಂದು ಸೌದ್ ಹೋಗ್ಬಿಟ್ಟಿದೆ. ಯಾಕೆ? ಓಹ್ ಡಾಕ್ಟರ್, ಚೇಂಜ್ ಮಾಡಬೇಕು. ಪಿಂಟೋ, ಎಕ್ಸ್ಕ್ಯೂಸ್ ಮೀ. ವೈಪರ್ ಎಲ್ಲಿ ಕಾಣಿಸ್ತಾ ಇಲ್ಲ? ವೈಪರ್ ಯಾಕೆ? ಮಳೆಗಾಲದಲ್ಲಿ ಓಪನ್ ಕಾರ್ ಯಾರು ಆಚೆ ತೆಗಿತಾರೆ? ಬರ್ತೀನಿ. ಬನ್ನಿ ಸರ್, ಒಳಗೆ ಹೋಗೋಣ. ಪಿಂಟೋ ಬಿಸ್ನೆಸ್ ಹೇಗಿದೆ? ಏನು ಉಪಯೋಗ ಇಲ್ಲ ಸರ್. ಈ ಇಂಪೋರ್ಟೆಡ್ ಕಾರ್ ರಿಪೇರಿ ಮಾಡೋದು ಯಾವ ಪಾಪಿಗೂ ಬೇಡ. ನಾನು ಇಲ್ಲಿಗೆ ಆತಕ್ಕೆ ಬಂದಿದ್ದೀನಿ ಗೊತ್ತಾ? ಇಲ್ಲ, ಒಂದು ದೊಡ್ಡ ಬಿಳಿ ಕಾರ್ ಇಂಪೋರ್ಟೆಡ್. ಈಗ ಬಂದು ಹೋಯ್ತಲ್ಲ, ಅಷ್ಟೇ ದೊಡ್ಡ. ಒಂದು ಭಾಗ ಜಡ್ಜ್ ಹೋಗಿದೆ. ಅಂಥದ್ದು ಯಾವ್ದಾದ್ರು ಕಾರ್ ಇಲ್ಲಿಗೆ ಬಂದಿತ್ತಾ? ಇಲ್ಲ ಬಾಸ್, ಆ ಥರದ ಕಾರ್ ಯಾವುದೂ ಬಂದಿಲ್ಲ. ಒಂದು ಕಾರ್ ಜಡ್ಜ್ ಹೋಗಿದೆ, ಆದ್ರೆ ಅದು ಮಾರಿಸ್ ಮೈನರು. ಈ ಕಾರ್ ಬಂದಿದೆ, ಇದು ಜಡ್ಜ್ ಹೋಗಿದೆ, ಅದರ ಬಣ್ಣ ಕೆಂಪು. ಬೇರೆ ಯಾವುದು ಬಂದಿರೋ ಗೊತ್ತಿಲ್ಲ ಬಾಸ್. ಈಗ ಬಂದು ಹೋದ ಕಾರ್ಗೆ ಎಲ್ಲಿ ಜಡ್ಜ್ ಹೋಗಿತ್ತು? ಎಲ್ಲೂ ಜಡ್ಜ್ ಹೋಗಿರಲಿಲ್ಲ ಸರ್. ವೈರಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದಿತ್ತು. ತುಂಬಾ ಬುದ್ಧಿ ಬಂತ ಪಿಂಟು. ರಾತ್ರಿ ಹೊತ್ತಲ್ಲಿ ನಿನ್ ಗ್ಯಾರೇಜ್ ಹಿಂದ್ಗಡೆ ತುಂಬಾ ಕಾರ್ಗಳು ಬರ್ತವಲ್ಲ, ಎಲ್ಲ ರಿಪೇರಿಗೆ ತಾನೆ? ಈ ನೈಟ್ ಬಿಸ್ನೆಸ್ ಹೇಗಿದೆ? ನೈಟ್ ಬಿಸ್ನೆಸ್ ಬಾಸ್, ನಾನಂಥದ್ದು ಯಾವುದು ಬಿಸ್ನೆಸ್ ಮಾಡೋದಿಲ್ಲ ಬಾಸ್. ನಾ ಬಹಳ ಕ್ಲೀನ್ ಆದ ಮನುಷ್ಯ. ನಾಳೆ ನಮ್ಮ ಸ್ಕ್ವಾಡ್ ಕಳ್ಸಿದ್ರೆ ಎಷ್ಟು ಕ್ಲೀನು ಎಷ್ಟು ಗಲೀಜು ಅಂತ ಗೊತ್ತಾಗುತ್ತೆ ಬಾಸ್. ಈಗ ಬಂದು ಹೋಯ್ತಲ್ಲ ಬಿಳಿ ಕಾರ್, ಅದ್ರ ಬಗ್ಗೆ ಮಾತಾಡೋಣ. ಒಳಗಡೆ ಬನ್ನಿ ಬಾಸ್, ಕೂತ್ಕೊಂಡು ಮಾತಾಡ. ಏನಾಯ್ತು ದೀಪಕ್? ಏನಿಲ್ಲ. ಅವನ್ ಯಾಕೆ ಬಂದಿದ್ದ? ಯಾರು? ಅದೇ ಆ ಇನ್ಸ್ಪೆಕ್ಟ್ರು. ಮಾಮೂಲಿಗೆ ಬಂದಿದ್ದ ಅಂತ ಕಾಣುತ್ತೆ. ಅವನಿಗೂ ಇಂಥ ಕಾರ್ ಇಷ್ಟ ಅಂತೆ. ಓಡಲ್ಲ. ದೀಪಕ್, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನೀನೇನು ಹೆದರ್ಕೋಬೇಡ. ನೀನ್ ಯಾರಿಗೂ ಏನು ಹೇಳ್ಬೇಡ, ಏನಾಗಲ್ಲ. ದೇವ್ರಾಣೆ ತುಟಿ ಪಿಟಿಕ್ ಅನ್ನಲ್ಲಪ್ಪ. ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಒಂದ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ತಣ್ಣಗಾಗತ್ತೆ. ಆದ್ರೆ ಪಿಂಟು ಪಿಂಟೋ ವಿಷಯ ಬಿಡು. ಅವ್ನು ನಮ್ಮೋನು, ಖಂಡಿತ ಬಾಯ್ ಬಿಡಲ್ಲ. ಗಿರಾಕಿಗಳು ಬಂದ್ರೆ ನಾನೇನು ಪ್ರಶ್ನೆ ಕೇಳಲ್ಲ ಸರ್. ನಾನು ನಿನ್ನನ್ನು ಕೇಳ್ತೀನಿ. ಮೊನ್ನೆ ಬಂದಿದ್ದಾಗ ಒಂದು ಹೊಸ ಟೈರ್ ಇತ್ತು ಸರ್. ಮುಂದೆ ನಂಗೇನು ಗೊತ್ತಿಲ್ಲ ಸರ್. ನನ್ ಸಿಕ್ಕಾಕ್ಸ್ಬೇಡಿ ಸರ್. 12 ಜನ ಸತ್ತಿದ್ದಾರೆ, ಇನ್ನೂ 4 ಜನ ಸಾಯ್ತಾ ಬಿದ್ದಿದ್ದಾರೆ. ಸಿಕ್ಕಾಕಿಸ್ಬೇಡಿ ಅಂತ್ಯ. ಕಾರು ದೀಪಕ್ದು ಸರ್. ದೀಪಕ್ ಯಾರು? ಧರ್ಮಾಧಿಕಾರಿಗಳ ಮಗ ಸರ್.
ಹಲೋ, ಶಾಮಣ್ಣ ಹಿಯರ್. ಶಾಮಣ್ಣ, ಬಿಸಿ ಬಿಸಿ ಸುದ್ದಿ. ಧರ್ಮಾಧಿಕಾರಿ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ದಾರೆ. ವಾಟ್? ಧರ್ಮಾಧಿಕಾರಿನ? ವಸಂತ್ ನಗರ್ ಬೈ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತೆ. ಹಾ, ವೆರಿ ಗುಡ್ ನ್ಯೂಸ್. ಸುದ್ದಿ ಅಂದ್ರೆ ಇದು. ನನಗೋಸ್ಕರ 3 ಸೀಟ್ ರಿಸರ್ವ್ ಮಾಡಿರಿ. ಎಸ್ ಸರ್. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡಿ, ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತೀವಿ. ಎಲ್ಲ ಸರ್ವನಾಶವಾಗೋಯ್ತು. ಆ ಧರ್ಮಾಧಿಕಾರಿಗೆ ಬದಲು ಬೇರೆ ಯಾರಿಗೆ ಸಿಕ್ಕಿದ್ರು ಪರವಾಗಿರ್ಲಿಲ್ಲ. ಈಗ ಬಹಳ ಕಷ್ಟ ಇದೆ. ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ. ಧರ್ಮಾಧಿಕಾರಿ ಕ್ಯಾ ಬಾ? ಓ ಹಮಾರಿ ಚಾದ್ನಿ ಹೇ. ಹಾ, ಇನ್ನು ನಮ್ಗೆ ಒಳ್ಳೇದು ಆಗ್ತದೆ. ಎಕ್ಸೈಸು ಹೆಚ್ಚಾಗ್ತದೆ. ಗೋಡೌನ್ ನಲ್ಲಿ ಎಲ್ಲ ಇಸ್ಟಾಕ್ ಮಾಡ್ಬಿಡು. ಹಾ, ಖುದಾ ಹಾಫೀಸ್. ಸಿಂಬಳಿ ಗುಡ್ ನ್ಯೂಸ್. ಚಂದ್ರಶೇಖರ್ಗೆ ಎಲ್ಲಿ ಸೀಟು ಕೊಡ್ತಾರೋ ನಾನು ಎದುರಿದ್ದು. ಧರ್ಮಾಧಿಕಾರಿಯಲ್ಲೋ ನಮ್ಮ ಮನುಷ್ಯನ್, ನಮ್ಮ ಬಿಸ್ನೆಸ್ ಮ್ಯಾನ್ಗಾರಿಗೆಲ್ಲೋ ಒಳ್ಳೇದಾಯ್ತು. ಅಲ್ಲೇ ತಗೊಳೋದ್ರಲ್ಲೂ ಕೊಡೋದ್ರಲ್ಲೂ നല്ല ಉದಾರಿ ಧರ್ಮಾಧಿಕಾರಿ ಅಲ್ಲೇ. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಡೆಲ್ಲಿನಲ್ಲೆಲ್ಲ ನೀವು ನಮ್ಮ ಕಡೆ ಇಲ್ಲ, ಆ ಕಡೆ ಹಾರಿದ್ದೀರಾ ಅಂತ ಮಾತಾಡ್ಕೊತಾ ಇದ್ದೆ. ಎಲ್ಲಾದ್ರೂ ಉಂಟೆ ಧರ್ಮಾಧಿಕಾರಿಗಳೇ, ನಾನು ಪಾರ್ಟಿಯವನು. ಪಾರ್ಟಿ ಬಿಟ್ಟು ಬೇರೆ ಕಡೆ ತಿರುಗಿ ಕೂಡ ನೋಡಲ್ಲ. ಬಂಧು ಭಗಿನಿಯರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನೋಡಿ ನನಗಿವತ್ತು ಹೃದಯ ತುಂಬಿ ಬಂದಿದೆ. ನಮ್ಮ ಪಕ್ಷದ ಹಿರಿಯರು ಸುದೀರ್ಘವಾಗಿ ಸಮಾಲೋಚಿಸಿ ಈ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ನನಗೊಂದು ಆಸ್ಪದ ಕೊಟ್ಟು ತಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚುನಾವಣೆಗೆ ಟಿಕೆಟ್ ಸಿಗೋದು ಸುಲಭ ಏನೂ ಅಲ್ಲ, ಮತ್ತು ಟಿಕೆಟ್ ಸಿಕ್ಕಿದಾಕ್ಷಣ ಚುನಾವಣೆ ಗೆದ್ದಂತೆಯೂ ಅಲ್ಲ. ಆದರೆ ನಿಮ್ಮೆಲ್ಲರ ಅಭಿಮಾನ ಮತ್ತು ನಾನು ವಸಂತ ನಗರಕ್ಕೆ ಸಲ್ಲಿಸಿರುವ ಅಲ್ಪ ಸ್ವಲ್ಪ ಸೇವೆಯನ್ನು ನೆನೆಯುವ ಮತದಾರರ ಔದಾರ್ಯವೇ ನನ್ನ ಶ್ರೀರಕ್ಷೆ ಎಂದು ನಾನು ತಿಳ್ಕೊಂಡಿದ್ದೀನಿ. ಜನರ ಯೋಗ್ಯತೆಗೆ ತಕ್ಕಂತೆ ಸರ್ಕಾರ ಸಿಗತ್ತೆ ಅಂತ ಹೇಳ್ತಾರೆ. ಮತದಾನ ತಮ್ಮೆಲ್ಲರ ಹಕ್ಕು. ಬಂಧು ಭಗಿನಿಯರೇ, ತಾವು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವಾಗ ತಮ್ಮ ಪಕ್ಷದ ಸಂಕೇತ पेपर जनध्वनि पेपर 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 जनध्वनि पेपर पेपर जनध्वनि पेपर पेपर जनध्वनि पेपर 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 पेपर
ದೀಪಕ್ ಏನಾಯ್ತು? ಏನಿಲ್ಲ. ದೀಪಕ್, ನಿನಗೂ ಮತ್ತೆ ಈ ಆಕ್ಸಿಡೆಂಟ್ಗೂ ಸಂಬಂಧ ಇದೆಯಾ? ಇಲ್ಲ. ಮತ್ತೆ ಯಾಕೆ ನೀನು ಒಂಥರ ಇದೆಯಾ? ಏನಿಲ್ಲ, ರಾಹುಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ರಾಹುಲ್, ನಿನ್ ಮಗನೇ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಿದ್ರೆ ನಿನಗೇನು ಅನ್ನಿಸ್ತಾ ಇರ್ಲಿಲ್ಲ ಅಲ್ಲ? ನಾ ಸಾಯ್ತೀನಿ, ನಾ ಜೈಲಿಗೆ ಹೋಗ್ತೀನಿ. ಅವರೆಲ್ಲ ಬೀದಿಲಿ ಯಾಕೆ ಬಿಟ್ಕೋಬೇಕು? ಫೈರ್ ಎಂಜಿನ್ ನಮಗೇನು ಗೊತ್ತಾಗ್ಲೇ ಇಲ್ಲ. ಫುಟ್ಪಾತ್ ಇರೋದು ಕಾಣಿಸ್ಲೇ ಇಲ್ಲಮ್ಮ. ನಮ್ದೇನು ತಪ್ಪಿಲ್ಲಮ್ಮ, ನಮ್ದೇನು ತಪ್ಪಿಲ್ಲಮ್ಮ. ಸುಪ್ಪಮ್ಮನವ್ರೆ, ಬಾಯಿ ಸಿಹಿ ಮಾಡಿ, ಬಾಯಿ ಸಿಹಿ ಮಾಡಿ. ತಿಳಿಬೇಕಾದ್ರೆ ಹೈಕಮಾಂಡ್ಗೆ ಇಷ್ಟ ಬೇಕಾದ್ ನೋಡ್ರಿ. ಯಾವುದಕ್ಕೂ ಒಂದು ಕಾಲ ಬರ್ಬೇಕು ಅಂತಾರಲ್ಲ ಅಂದಾನಪ್ಪನವ್ರೆ, ಹಾಗೆ ಟಿಕೆಟ್ ತಗೊಂಡೇ ನಾವು ರಾಜಕೀಯ ಮಾಡ್ಬೇಕು ಅಂತೇನು ಇಲ್ಲ ಬಿಡಿ. ಆದ್ರೂ ಉಪಚುನಾವಣೆ ಟಿಕೆಟ್ ತಗೊಂಡು ರಾಜಕೀಯ ಮಾಡೋದು ಅಂದ್ರೆ ಒಂದು ದೇಶ ಸೇವೆ ಅಂತ ಅವರೇ. ತಿನ್ನಿ ತಿನ್ನಿ, ಇನ್ಮೇಲೆ ನಿಮ್ದೇ, ನಮ್ದೇನು ಇಲ್ಲ. ಯುವ ಪೀಳಿಗೆ ನೀವು ನಿಂತ್ಕೊಳ್ಳೋವರೆಗೂ ನಾವು ಎಲ್ಲೋ ನೀನು. ನಮಸ್ಕಾರ ರೆಡ್ಡಿ ಅವರೇ, ಬಹಳ ಸಂತೋಷ. ನಮ್ಗೆ ಎಲ್ರೂ ಬೇಕು, ಹಿರಿಯರು, ಚಿಕ್ಕವರು, ದೊಡ್ಡವರು, ಕಿರಿಯರು. ತುಂಬಾ ಸಂತೋಷ. ನಿಮಿಷ ಜವರೇಗೌಡ್ರು ನಮಸ್ಕಾರ. ನೀವು ಮಾಡಿದ ಕೆಲ್ಸಕ್ಕೆ 2-3 ತಿಂದ್ರು ಜನ ಏನಲ್ಲ. ಪೇಷಂಟ್ ಡಯಾಬಿಟಿಕ್ ನಿಮ್ನ. ಓ ಜಮಾಲ್ ಸಾಬ್ ಮೂಮೆಂಟ್ ಹಾಕರು, ಮೂಮೆಂಟ್ ಹಾಕರು. ನಾವೆಷ್ಟೇ ಅಂದ್ರು ನಿಮ್ ಬೆಂಬಲಿಗರಲ್ವೇ? ನಾವಂದ್ರೆ ಇನ್ಯಾರು ನಿಮಗೆ ಬೆಂಬಲ ಕೊಡ್ತಾರೆ ಹೇಳಿ ನಿಮ್ಗೆ? ಅದಕ್ಕೆ ತಾನೇ ಸಾಬ್, ನಾವು ಎಲ್ಲ ಹೈಕಮಾಂಡ್ ನಲ್ಲಿ ಎಷ್ಟು ಜಬರ್ದಸ್ತಿ ಮಾಡಿದ್ವಿ. ಜನರ ಬೆಂಬಲ ಇದೆ ಅಂತ ಹೈಕಮಾಂಡ್ಗೆ ನಮ್ಮ ಪಾಡಿಗೆ ನಾವೇ ಹೇಳೋ ಕಾಲ ಇದು. ಇಲ್ದೇ ಹೋದ್ರೆ ಡೆಲ್ಲಿಯಲ್ಲಿ ಕೂತವರಿಗೆ ನಮ್ಮೂರು ಸಮಾಚಾರ ಯಾರು ಹೇಳೋದು ಅಂತ. ನೀವಿಬ್ರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಮರೆಯೋದು ಸಾಧ್ಯವೇ ಇಲ್ಲ. ಲಕ್ಷ್ಮಿ ಅವರೇ ತಗೊಳ್ಳಿ, ಬಾಯ್ಜಿ ಮಾಡಿ. ಇನ್ಕ್ವೈರಿ ವಿಷಯ ಏನಾಯ್ತು? ಇನ್ಕ್ವೈರಿ? ಅದೇ ಆ ಶುಗರ್ ಕಾರ್ಪೊರೇಷನ್ ಇನ್ಕ್ವೈರಿದು. ಇನ್ಕ್ವೈರಿ ನಡಿಲೇಬೇಕು, ಇಲ್ಲ ಅಂದ್ರೆ ಆ ಮರಣ ಅಂತ ಉಪವಾಸ ನಾನು ಮಾಡಿ. ಸ್ವಾಮಿ, ಜನಬರದವರು ಜನಬರದವರು ಹೊರಗಡೆ ಬೊಬ್ಬೆ ಹಾಕ್ತಾ ಇದ್ದಾರೆ. ನಿಮ್ ಮೇಲೆ ಎನ್ಕ್ವೈರಿ ನಡಿಲೇಬೇಕು. ಅದ ಬನ್ನಿ ಜವರೇಗೌಡ್ರೆ, ಅಲ್ಲ ಯಾವನೋ ಹೊಸಬ ಎಲ್ಲಿಂದಲೋ ಬರ್ತಾನೆ, ಅವನನ್ನ ಇವರು ನಮ್ಮ ಮೇಲೆ ಎತ್ತಿ ಕಟ್ತಾರೆ. ಅವನು ನಮ್ಮ ತಲೆಗೆ ಸುತ್ತು ಹೋಗೋಣ ಅಂತ ನೋಡ್ತಾನೆ. ಅಲ್ಲ ಸಹಕಾರಿ ಚಳವಳಿನ ಕಟ್ಟಿ ನಿಲ್ಲಿಸಿದೆ ನಮ್ಮಂತವ್ರು ಬುಡಕ್ಕೆ ನೀರು ಹಾಕೋಕ್ ನೋಡ್ತಾರಲ್ಲ ಇವರು. ನಡಿಲೇ, ಇದಕ್ಕೆಲ್ಲ ನಾವೇನು ಹೊಸಬ್ರ? ಅದು ಅಲ್ಲದೆ ಜನಬಲ್ದವರು ಬೇರೆ ಕಾಲ ಏನು ಅನ್ನೋದು ನಮ್ಗೆ ಗೊತ್ತಿಲ್ವಾ? ನಮಸ್ಕಾರ ಚಂದ್ರಕಲಾ ಅವರೇ, ನೀವು ಬಂದಿದ್ದು ಬಹಳ ಸಂತೋಷ. ನಿಮ್ಮ ತಂದೆಯವರ ಕಾಲದ ರಾಜಕೀಯವೇ ಬೇರೆ ಬಿಡಿ. ಆ ಕಾಲ ಏನು, ಆ ಕಾಲದ ಅನ್ಯಾಯ, ನೀತಿ, ಧರ್ಮ, ನೈತಿಕತೆ ಅನ್ನೋದೇ ಒಂದು. ಪ್ರೆಸ್ನವ್ರು ಯಾರು ಹೆಚ್ಚು ಕಾಣಲಿಲ್ವಲ್ಲ ಏರ್ಪೋರ್ಟ್ ನಲ್ಲಿ? ಊಟ ಆದ್ಮೇಲೆ ಕಾನ್ಫರೆನ್ಸ್ ಇರುತ್ತೆ. ಊಟ ಆದ್ಮೇಲೆ? ಅಯ್ಯೋ, ಊಟ ಆದ್ಮೇಲೆ ಬರ್ಲಿ ಬಿಡಿ ಸ್ವಾಮಿ. ಇಲ್ದೇ ಇದ್ರೆ ಡಿನ್ನರ್ ಡಿಪ್ಲೊಮಸಿ ಅಂತ. ಮತ್ತು ಟಿವಿ ಬಂದ್ಮೇಲೆ ಪ್ರೆಸ್ ಯಾಕೆ? ನೀವೆಲ್ಲ ಆ ಕಡೆ ಹೋಗ್ಬಿಟ್ಟು ಅನ್ಕೊಂಡೆ. ಎಲ್ಲಾದ್ರೂ ಉಂಟೆ. ಊಟ ಮಿಸ್ ಮಾಡಿದ್ರಿ, ಈಗ ಮೀಟ ಮಿಸ್ ಮಾಡಬೇಡಿ. ಯಾವ್ದೋ ಮೀಟಿಂಗ್ ಇತ್ತು, ಸ್ವಲ್ಪ ಲೇಟ್ ಆಯ್ತು. ಏನಂತಾರೆ? ಎಲೆಕ್ಷನ್ ಮುಗಿದ ಮೇಲೆ
ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತಂತೆ. ಆಗತ್ತೆ ಆಗತ್ತೆ. ಅಲ್ಲ, ಕ್ಯಾಬಿನೆಟ್ ನಲ್ಲಿ ನಮ್ಮವ್ರು ಎಷ್ಟು ಜನ ಇದ್ದಾರೆ? ಸರಿಯಾದ ರೆಪ್ರೆಸೆಂಟೇಷನ್ ಇಲ್ಲದೆ ಹೋದ್ರೆ ಜನ ಸುಮ್ನಿರ್ತಾರ. ಅದಕ್ಕೆ ಹೇಳ್ದೆ, ಈಗ ಸುಮ್ನಿರಿ, ಈಗ ನಾವೆಲ್ಲ ಒಂದು ಇಲೆಕ್ಷನ್ ಆಗಲಿ, ಆಮೇಲೆ ನಾವು ಬೇಕಾದಷ್ಟು ಹಂಚ್ಕೊಂಡ. ಅಲ್ಲೋ, ಹೌದು, ನಾನು ಧರ್ಮಾಧಿಕಾರಿನೇ ಮಾತಾಡೋದು. ಯಾರು? ನಾನ್ ಮಾಯಾರಾಣಿ, ಮಾ ಅಡ್ವರ್ಟೈಸಿಂಗ್ ಏಜೆನ್ಸಿಯಿಂದ. ಯಾವ 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 ಆಡ್ ಏಜೆನ್ಸಿ ಅಂದ್ರಿ? ನನ್ ಮಗ ರಾಹುಲ್ ದೀಪಕ್ ಸ್ನೇಹಿತ. ಓ, ರಾಹುಲ್ಸ್ ಮಗ ದೀಪಕ್. ಇಲ್ಲಿ ರಾಹುಲ್ ಬಂದಿರೋ ಹಾಗೆ ಕಾಣ್ಲಿಲ್ವಲ್ಲ? ಇಲ್ಲ, ನಿಮ್ಮ ಹತ್ರನೇ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ನಾನು ಇವತ್ತೇ ಬೆಳಿಗ್ಗೆ ಡೆಲ್ಲಿಯಿಂದ ಬಂದೆ. ಈಗ ಮನೇಲಿ ಗೆಸ್ಟ್ಗಳು ತುಂಬಾ ಬೇರೆ. ಅದಕ್ಕೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಒಂದು ಪ್ರಾಬ್ಲಮ್ ಆಗಿದೆ. ಅದು ನಮ್ಮಿಬ್ಬರಿಗೂ ಸಂಬಂಧಪಟ್ಟಿದ್ದು. ಒಂದು ಗಂಟೆ ಬಿಟ್ಟು ಬನ್ನಿ. ಟೆರಿಬಲ್, ಟೆರಿಬಲ್. ನಾನು ಡೆಲ್ಲಿಯಲ್ಲಿ ಇದ್ದಾಗಲೇ ನನ್ಗೆ ಗೊತ್ತಾಗಿದ್ರೆ ಎಷ್ಟೋ ಚೆನ್ನಾಗಿರ್ತೇನೆ. ಈಗ ನನಗೆ ಗೊತ್ತಿದ್ದು ನಾನು ಹೇಳಲಿಲ್ಲ ಅನ್ಕೋತಾರೆ. ಅದು ಹೇಗೆ ನನಗೇನು ಅರ್ಥವೇ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಮಾಡಿದವನು ನಿಮ್ ಮಗ ದೀಪಕ್. ವಾಟ್? ದೀಪಕ್ ಡ್ರೈವ್ ಮಾಡ್ತಾ ಇದ್ದಿದ್ದ ಕಾರಲ್ಲಿ ನನ್ ಮಗ ರಾಹುಲ್ ಕೂಡ ಇದ್ದ. ಹೌದೋ ಅಲ್ವೋ ಅಂತ ಅವನ್ನೇ ಕೇಳಿ. ದೀಪಕ್? ಹೌದು. ಇಡಿಯಟ್. ನಾನೇನ್ ಬೇಕು ಅಂತ ಮಾಡಿದ್ದಲ್ಲ. ಆಕ್ಸಿಡೆಂಟ್ ಅಂದ್ರೆ ಹಾಗೆ. ಆಕ್ಸಿಡೆಂಟ್ ಅಂದ್ರೆ ಹೇಗೆ ಅಂತ ನನಗೆ ನೀನು ಹೇಳಬೇಕಾದಿಲ್ಲ. ಪ್ರತಿಯೊಂದಕ್ಕೂ ಉತ್ತರ ಇದೆಯಲ್ಲ ನಿನ್ನ ಹತ್ರ. ಅದ್ರ ಕಾರ್ ಓಡಿಸುವಾಗ ಮೈ ಮೇಲೆ ಎಚ್ಚರ ಇರಲಿಲ್ಲ ನಿನ್ಗೆ. ಈಗ ನನ್ನನ್ನು ಎಂತ ಇಕ್ಕಟ್ಟಲ್ಲಿ ಶಿಕ್ಷಿದ್ಯಾ ಗೊತ್ತಿದ್ಯಾ ನಿನಗೆ? ಅಂತದ್ದೇನೂ ಆಗಿಲ್ಲ. ಈಗ ಪೊಲೀಸ್ನವರು ಹಿಟ್ ಅಂಡ್ ರನ್ ಕೇಸ್ ಅಂತ ತಿಳ್ಕೊಂಡಿದ್ದಾರೆ. ಯಾರಿಗೂ ಗೊತ್ತಾಗದಾಗ ನೋಡ್ಕೊಂಡಿದ್ದೀನಿ. ತುಂಬಾ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ಯಲ್ಲ. ಪೊಲೀಸ್ನವರು ನಿನ್ಗಿಂತ 10 ಪಟ್ಟು ಬುದ್ಧಿವಂತರಿರ್ತಾರೆ. ರಾಹುಲ್ ಇದ್ರಲ್ಲಿ ಅನ್ನೆಸೆಸರಿ ಆಗಿ ಸಿಕ್ಕಾಕೊಂಡ್ಬಿಟ್ಟ. ಅದಕ್ಕೆ ನಾನೇನ್ ಮಾಡ್ಲಿ? ಅವ್ನು ನನ್ನ ಜೊತೆ ಬರೋದಕ್ಕೆ ನೀವೇ ಕಾರಣ. ನಿಮ್ ಬಾಯ್ ಫ್ರೆಂಡ್ ಮನೇಲಿರೋದ್ ನೋಡಿ ನನ್ನ ಜೊತೆ ಬಂದ. ಅದು ನನ್ನ ಪರ್ಸನಲ್ ವಿಷಯ. ಬಾಯ್ ಫ್ರೆಂಡ್ ಅಂತ ಯಾರನ್ನೂ ಕರಿಬೇಕಾಗಿಲ್ಲ. ಬಾಯ್ ಫ್ರೆಂಡ್ ಅಂತ ಗೌರವದಿಂದ ಹೇಳ್ದೆ. ಇನ್ನೇನ್ ಮಿಂಡ ಅಂತ ಹೇಳ? I'm sorry. ಈಗಿನ ಕಾಲದ ಮಕ್ಕಳು ನಮ್ಮನ್ನೇ ಇಕ್ಕಟ್ಟಿನಲ್ಲಿ ಸಿಗಿಸ್ತಿದ್ದಾರೆ. ಈ ಹುಡುಗರು ಮಾಡೋ ಅನಾಹುತ ತಡೆಯೋದು
ದೇಶದ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದಕ್ಕಿಂತ ಕಷ್ಟ. ಈಗೇನ್ ಮಾಡೋದು ಒಂದು ತೋರಿಸ್ತಾ ಇಲ್ಲ. ಹುಡುಗರಿಗೆ ಏನೋ ಆಗಿದೆಯೋ. ಈಗ ನಮ್ಮ ಹುಡುಗನ ನೋಡಿ, ಕಾರ್ ಹುಚ್ಚು, ಎದ್ವಾ ತದ್ವಾ ಸ್ಪೀಡ್ ಬೇರೆ. ಏನೋ ಆಗೋಯ್ತು. ಸತ್ತವ್ರೇನು ಎದ್ದು ಬರೋದಿಲ್ಲ, ಆದ್ರೆ ಇದ್ದವರಿಗೆ ಮಾತ್ರ ತೊಂದರೆ ನೋಡಿ. ಇಲೆಕ್ಷನ್ ಬೇರೆ ಬರ್ತಾ ಇದೆ. ನನಗೇನೂ ಇಲ್ಲ, ಪಾರ್ಟಿಗೆ ತೊಂದರೆ ಆಗ್ಬಾರ್ದು. ಈಗೇನ್ ಮಾಡು ಅಂತಿದ್ದೀರಾ? ಪಬ್ಲಿಕ್ ಆಗೋದು ಬೇಡ, ಆದ್ರೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರೋದು ಇನ್ಸ್ಪೆಕ್ಟರ್ ರಾವ್ ಅಂತ. Get me the police commissioner immediately. Calling commissioner, over. Attention, over. Report immediately to Minister Madaya, over. Message received, over. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದದ್ದು ಶಿಸ್ತು. ನಾನು ಅದನ್ನು ಕಲಿತಿದ್ದು ಇದೇ ಶಾಲೆಯಲ್ಲಿ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಶ್ರೀಮಾನ್. ಒಂದ್ ನಿಮಿಷ, ಅರ್ಜೆಂಟ್ ವೈರ್ಲೆಸ್ ಮೆಸೇಜ್ ಬಂದಿದೆ, ನೀವು ಇಮಿಡಿಯೇಟ್ ಆಗಿ ಬರಲೇಬೇಕಂತೆ ಸರ್. ಐ ಸಿ. ಎಕ್ಸ್ಕ್ಯೂಸ್ ಮೀ, ನನಗೆ ಮಿನಿಸ್ಟರ್ನ ಕರೆ ಬಂದಿದೆ, ನಾನು ಹೋಗಲೇಬೇಕು. ಓಕೆ, ಪರವಾಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಬೇಕು, ನನಗೆ ಕರ್ತವ್ಯದ ಕರೆ ಬಂದಿದೆ. ಪ್ಲೀಸ್ ಟೇಕ್ ಓವರ್. ನಮಸ್ಕಾರ. ಪೊಲೀಸ್ನವ್ರನ್ನ ಮದುವೆ ಮಾಡ್ಕೊಂಡ್ರೆ ಇದೇ ಹಣೆ ಬರಹ ನೋಡಿ. ಕರ್ತವ್ಯದ ಕರೆ ಅಂದ್ರೆ ಹಾಗೆ ತಾನೇ ಅಮ್ಮ? ಮೇಡಮ್, ಹಾಗೇನೆ ದಯವಿಟ್ಟು ನೀವೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ಕೊಟ್ಬಿಟ್ಟು ಹೋಗ್ಬೇಕು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಮಕ್ಕಳ ಸ್ಕಿಟ್ನು ನೋಡ್ಕೊಂಡು ಹೋಗ್ತೀನಿ. ತುಂಬಾ ಸಂತೋಷ ಅಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕಮ್ ಇನ್. ಏನ್ ಸರ್ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಂತಲ್ಲ? ಕೂತ್ಕೊಳ್ಳಿ. ಆ ಆಕ್ಸಿಡೆಂಟ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ? ಎಸ್ ಸರ್. ಎಲ್ಲಿವರೆಗೂ ಬಂತು? ರಿಪೋರ್ಟ್ಸ್ ಎಲ್ಲ ಇಲ್ಲೇ ಇದೆ ಸರ್. ಇಟ್ಸ್ ಅ ಬಿಗ್ ವೈಟ್ ಇಂಪೋರ್ಟೆಡ್ ಕಾರ್. ಇದು ಗೊತ್ತಾದ ತಕ್ಷಣ ನಮ್ಮ ಕೆಲಸ ಬಹಳ ಸುಲಭ ಆಯ್ತು ಸರ್. ಪಿಂಟೋ ಗ್ಯಾರೇಜಲ್ಲಿ ಆ ಕಾರಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು. ಆ ಕಾರು ಧರ್ಮಾಧಿಕಾರಿಗಳಿಗೆ ಸೇರಿತ್ತು. ರಾವ್, ನೀವು ಒಂದು ವಾರ ರಜೆ ಕೇಳಿದ್ರಲ್ಲ? ಹೌದು ಸರ್. ಪರವಾಗಿಲ್ಲ ಬಿಡಿ. ನೀವು ಯಾಕೆ ಒಂದಷ್ಟು ದಿವಸ ರಜೆ ತಗೋಬಾರ್ದು? ಯು ರಿಯಲಿ ನೀಡ್ ಸಮ್ ರೆಸ್ಟ್. ಫೈಲು, ಇನ್ವೆಸ್ಟಿಗೇಷನ್ನು ಇವೆಲ್ಲ ಇದ್ದೇ ಇರುತ್ತೆ. ಒಂದಾದ್ಮೇಲೆ ಇನ್ನೊಂದು, ಅದಾದ್ಮೇಲೆ ಮತ್ತೊಂದು, ಇವೆಲ್ಲ ಇದ್ದೇ ಇರುತ್ತೆ. ಆ ಫೈಲ್ ಅಲ್ಲೇ ಇರಲಿ ಬಿಡಿ. ಸರ್, ಈ ಕೇಸನ್ನ ಡ್ರಾಪ್ ಮಾಡುವಂತಿದ್ದೀರಾ? ಈ ಕೇಸನ್ನು ನಾನು ಕ್ರ್ಯಾಕ್ ಮಾಡಿದ್ರೆ ನನ್ನ ಪ್ರಮೋಷನ್. ಐ ಆಮ್ ಸಾರಿ ರಾವ್, ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಾನೇನ್ ಮಾಡಲಿ? ಮೇಲ್ನವರು ನನ್ನ ಕಿವಿನಲ್ಲಿ ಒಂದು ಗುಟ್ಟು ಹೇಳಿದ್ರು, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಲ್ವ್ ಆಯ್ತು. ಆ ಫೈಲ್ ಇಲ್ಲೇ ಇರಲಿ, ನಾನು ಸ್ಟಡಿ ಮಾಡ್ತೀನಿ. ಸರ್, ರಾವ್, ಒಂದು ನಿಮಿಷ. ರಜದ ಬಗ್ಗೆ ಸುಮ್ಮನೆ ಹೇಳಿದೆ ಅಷ್ಟೇ. ನಿಮಗೆ ಬೇಕಾದ್ರೆ ತಗೋಬಹುದು. ರಜಾ ತಗೊಳ್ಳಲ್ಲ ಸರ್.
ಓ ರಾವ್, ಏನ್ ಸಮಾಚಾರ? ರವಿ, ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಿತ್ತು. ಈಗ್ಲೇನಾ? ಇಲ್ಲ, ಈಗಲ್ಲ, ಸಂಜೆ ಡ್ಯೂಟಿ ಮುಗಿದ್ಮೇಲೆ. ಓಕೆ, ಎಲ್ಲಿ? ಓನ್ಲಿ ಪ್ಲೇಸ್. ಡೋಂಟ್ ವರಿ, ಯಾರಿಗೂ ಗೊತ್ತಾಗಲ್ಲ. ಹೌ ಫ್ಯಾಂಟಾಸ್ಟಿಕ್ ನ್ಯೂಸ್ ಇದು, ಫ್ಯಾಂಟಾಸ್ಟಿಕ್ ಸುದ್ದಿ ಅಲ್ರಿ. ಊರ್ ತುಂಬಾ ಧರ್ಮಾಧಿಕಾರಿ ಬೈ ಎಲೆಕ್ಷನ್ ಸುದ್ದಿ ಇದೆ, ಮತ್ ನೀವು ಬೇರೆನೇ ಹೇಳ್ತಾ ಇದ್ರಲ್ರಿ. ಅಲ್ಲ ರಾವ್, ಆ ಇಂಪೋರ್ಟೆಡ್ ಕಾರ್ ಧರ್ಮಾಧಿಕಾರಿಗೆ ಸೇರಿದ್ದು ಅಂತ ನೀವು ಹೇಗೆ ಹೇಳ್ತೀರಾ? ಬೇರೆ ಯಾರಕ್ಕೂ ಸಾಧ್ಯ ಇಲ್ಲ. ಆಕ್ಸಿಡೆಂಟ್ ಆಗಿದ್ದ ಕಾರು ಧರ್ಮಾಧಿಕಾರಿಗಳು ಸೇರಿತ್ತು. ವಾವ್, ಡೈನಮೈಟ್ ಡೈನಮೈಟ್. ಅದಕ್ಕೆ ಹುಷಾರಾಗಿರ್ಬೇಕು, ಮೈ ಮೇಲೆ ಸಿಡ್ದಾರ. ಕಾರ್ ನಡೆಸ್ತಿದ್ದವ್ರು ಯಾರು? ಧರ್ಮಾಧಿಕಾರಿಗಳ ಮಗ ದೀಪಕ್. ಅರೆ ಯಾರ್, ದಿಸ್ ಇಸ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್. ಚಿಯರ್ಸ್. ಧರ್ಮಾಧಿಕಾರಿ ತುಂಬಾ ಶೂಟ್, ಚಾಣಕ್ಯ ಇದ್ದ ಹಾಗೆ. ಅಯ್ಯೋ ಗೊತ್ತು, ಅವ್ನ ಇಡೀ ಜಾತಕ ನಮ್ಮ ಆಫೀಸ್ ಫೈಲ್ ಇದೆ. ದೀಸ್ ಪಾಲಿಟಿಷಿಯನ್ಸ್ ತಮ್ಮ ಮನೆಗಳ ನೆಟ್ಟಿಗೆ ನೋಡ್ಕೊಳಕ್ ಬರಲ್ಲ, ದೇಶನ ಉದ್ಧಾರ ಮಾಡಕ್ ಹೊರಟಿದಾರಂತೆ. ಇವ್ರನ್ನೆಲ್ಲ ನಿಜ ಹೇಳ್ತಿದ್ದೀನಿ ರಾವ್, ಒಂದ್ ಗನ್ ತಗೊಂಡ್ ಶೂಟ್ ಮಾಡ್ಬೇಕು. ಓಕೆ ಓಕೆ, ನನ್ನನ್ನು ಮಾತ್ರ ಇದ್ರಲ್ಲಿ ಎಳಿಬೇಡಿ ರವಿ. ಇಲ್ಲ, ನನಗೆ ಕೆಲಸ ಕಳ್ಕೊಳಕ್ ಇಷ್ಟ ಇಲ್ಲ ರವಿ. ನಾನು 2 ಹೆಣ್ಮಕ್ಳು ತಂದೆ. ಇಲ್ಲ ರಾವ್, ನಿಮ್ಮನ್ ಖಂಡಿತ ಹೇಳಿಯಲ್ಲ. ರಾಮಣ್ಣನ ವಿಷಯ ಏನು? ಅವನ್ನೇನ್ ಮಾಡ್ತೀರಾ? ನಾಳೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡ್ತಾರೆ. ಅಲ್ಲಿಗೆ ನಮ್ಮ ಅವನ ಸಂಬಂಧ ಮುಗಿದೋಗುತ್ತೆ. ಈ ಕೇಸಿಗೆ ಸಂಬಂಧಪಟ್ಟ ಫೈಲ್ಗಳೆಲ್ಲ ಧೂಳ್ ತಿಂತ ಕೂತಿರುತ್ತೆ. ಧರ್ಮಾಧಿಕಾರಿ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ, ಮಿನಿಸ್ಟರ್ ಆಗ್ತಾರೆ. ಆಫೀಸಿಂದ ಫೈಲ್ಗಳೆಲ್ಲ ಸಿಒಡಿ ಹೋಗುತ್ತೆ, ಅಲ್ಲಿ ಕಳೆದು ಹೋಗುತ್ತೆ. ಇಲ್ಲ ರಾವ್, ಆ ಫೈಲ್ಗಳನ್ನ ಧೂಳು ತಿನ್ನೋದಕ್ಕೆ ನಾನ್ ಬಿಡಲ್ಲ. ಅದು ನಿಮಗೆ ಸೇರಿತ್ತು ರವಿ. ಈ ದಿನ ನಾನು ನಿಮ್ಮನ್ನು ಭೇಟಿಯಾಗಿಲ್ಲ, ನಿಮ್ ಜೊತೆ ಮಾತಾಡಿಲ್ಲ, ಆ ಜ್ಞಾಪಕ ಇರಲಿ. ಇಲ್ಲೇ ನಿಲ್ಸು. ಬಾ ನನ್ ಜೊತೆ. ದಾಸಪ್ಪ, ಎಷ್ಟು ವರ್ಷಗಳಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀಯಾ? 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಾನು ಯಾವುದಕ್ಕಾದ್ರೂ ನಿನಗೆ ಕಮ್ಮಿ ಮಾಡಿದ್ನಾ? ಇಲ್ಲ ಧನಿ, ಯಾವುದಕ್ಕೂ ಇಲ್ಲ. ಮತ್ತೆ ಯಾಕೆ ಈಗ ದ್ರೋಹ ಮಾಡಿದೆ? ದೇವರಾಣಿಗೂ ಅಂಥ ಕೆಲಸ ಮಾಡಿಲ್ಲ ಧನಿ. ಈ ಮನೆ ಉಪ್ಪುಂಡು ಬೆಳೆದ್ದೇಯ ಇದು, ಅಂಥ ಯೋಚನೆ ಹತ್ರ ಬಂದಿಲ್ಲ ಧನಿ. ಆವತ್ತೇ ನಿಜ ಹೇಳಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಅದು ಸಂಧನೆರಡು ಸಲ ಬಾಯಿ ಮುಚ್ಚಿಕೊಂಡಿದ್ದೆ. ಇದ್ರಾಗ ನಂದೇನೂ ತಪ್ಪಿಲ್ಲ. ಯಾರ ಮುಂದೂ ಹೇಳ್ಬೇಡ ಅಂತ ಹೇಳಿದ್ರು ಧನಿ. ತಾಯಿ ಇಲ್ಲದ ಮಗು ಅಂತ ಮುದ್ದಾಗಿ ಬೆಳೆಸ್ದೆ. ನಾನು ಪಟ್ಟು ಬವಣೆ ಅವನಿಗೆ ಸೋಂಕಲು ಬಾರದು ಅಂತ ಅವನು ಕೇಳಿದ್ದೆಲ್ಲ ಕೊಟ್ಟೆ, ಏನೆಲ್ಲ ತ್ಯಾಗ ಮಾಡಿದೆ. ಇನ್ನೇನು ಗುರಿ ಮುಟ್ಬೇಕು, ಎಲ್ಲ ಮಣ್ಗುಡ್ಸ್ಬಿಟ್ಟ. ಮರ್ಯಾದೆ 3 ಕಾಸು ಮಾಡ್ದ. ಎಲ್ಲ ಸುಲಭವಾಗಿ ಸಿಕ್ತಲ್ಲ. ನಮ್ಮ ಗಾಡಿನ ಮೊದಲು ನೀನೇ ಓಡಿಸ್ತಿದ್ದೆ, ಹೌದಾ? ಹೌದು ಧನಿ. ಆ ಹಳೆ ಯೂನಿಫಾರ್ಮ್ ನಿನ್ನ ಹತ್ರನೇ ಇರಬೇಕು. ಇದೇ ಧನಿ. ತಗೊಂಡ್ ಬಾ, ಸಿಟಿಗೆ ಹೋಗ್ಬೇಕು. ನನ್ನ ಮಾತು ಕೇಳಿ ಶಾಮಣ್ಣ, ವಿ ಹ್ಯಾವ್ ಗಾಟ್ ಸಮ್ ಸೆನ್ಸೇಷನಲ್ ನ್ಯೂಸ್ ಆನ್ ಅವರ್ ಹ್ಯಾಂಡ್ಸ್. ಡೈನಮೈಟ್. ಈ ತರ ಇಟ್ಟಂಡ್ ಕೇಸುಗಳು ನಡೀತಾನೆ ಇರುತ್ತವೆ. ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಬೈ ಎಲೆಕ್ಷನ್ ಬಗ್ಗೆ ಒಂದು ರಿಪೋರ್ಟ್ ಮಾಡು. ಏನ್ ನೋಡ್ತಾ ಇದ್ದೀರಾ? ಬೇಗ ಕೆಲಸ ಮಾಡಿ. ಈ ಬೈ ಎಲೆಕ್ಷನ್ ಅಲ್ಲಿ ಧರ್ಮಾಧಿಕಾರಿಗಳಿಗೆ ಟಿಕೆಟ್ ಹೇಗೆ ಸಿಕ್ತು, ಅವ್ರ ಚಾನ್ಸಸ್ ಏನು, ಅದು ಬಹಳ ಮುಖ್ಯ ಇರೋದು ನಮ್ಮ ಪೇಪರ್ಗೆ. ಈ ಆಕ್ಸಿಡೆಂಟ್ ಬಗ್ಗೆ ಒಂದಷ್ಟು ಅಗದ್ ನೋಡಿದ್ರೆ ಧರ್ಮಾಧಿಕಾರಿಗೆ ಎಲೆಕ್ಷನ್ ಅಲ್ಲಿ ಏನು ಚಾನ್ಸ್ ಇಲ್ಲ. ಏನ್ ನೀನ್ ಹೇಳ್ತಿರೋದು? ಹೌದು ಸರ್, ಆಕ್ಸಿಡೆಂಟ್ ಕಾರು ಧರ್ಮಾಧಿಕಾರಿಗೆ ಸೇರಿದ್ದು. ವಾಟ್? ಗಾಸಿಪ್ಪ ನಿಜನಾ? 100% ನಿಜ ಸರ್. ನನ್ನ ಇನ್ಫಾರ್ಮರ್ ಹೇಳ್ತಾನೆ. ಯಾರೋ ನಿನ್ ಇನ್ಫಾರ್ಮರ್? ಆಮೇಲೆ ಹೇಳ್ತೀನಿ, ಆದ್ರೆ ಸಾಕ್ಷಿಗಳಿವೆ ಸರ್.
ಡೈನಮೆಟ್ ರವಿ, ಡೈನಮೆಟ್. ನನಗ್ ಗೊತ್ತಿತ್ತು ನೀನ್ ಕೆಲ್ಸಕ್ಕೆ ತಗೊಂಡಾಗಲೇ ನೀನ್ ಬುದ್ಧಿವಂತ ಅಂತ. ಏನ್ ಸರ್ 2 ವರ್ಷದಿಂದ ಸಂಬಳನೇ ಹೆಚ್ಚು ಮಾಡಿಲ್ಲ. ಪತ್ರಿಕೋದ್ಯಮ ಒಂದು ಆದರ್ಶ ವೃತ್ತಿ ರವಿ. ಈ ಆಫೀಸ್ ನಲ್ಲಿ ಇರೋರೆಲ್ಲ ಆದರ್ಶಕ್ಕೆ ಕೆಲಸ ಮಾಡ್ತಿರೋದು. ಸಂಬಳ ಹೆಚ್ಚಾಗುತ್ತೆ ಬಿಡು. ಹೌದೌದು. ಇವತ್ ರಾತ್ರಿ ನಿಮ್ ಆದರ್ಶನು ಈ UNI ರಿಪೋರ್ಟ್ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ರವಿ, ನಮ್ದು ಜನಬಲದ ಪಕ್ಷ ಪೇಪರ್ ಒಂಥರ ಜನ, ಸುಳ್ಳು ಅಂತಲ್ಲ. ಆದ್ರೆ ಜನತೆ ಬಗ್ಗೆ ನಮಗೂ ಜವಾಬ್ದಾರಿ ಇರಬೇಕು. ಅದಕ್ಕೆ ಇಲ್ಲಿ ರಾಜಕೀಯ ಬರೋದಾಗ ನೋಡ್ಕೋಬೇಕು. ಪಾಲಿಟಿಕ್ಸ್ ಆಗಬಾರ್ದು. ನನಗೂ ಇದನ್ನ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟ ಇಲ್ಲ ಸರ್. ಆದ್ರೂ ಇಷ್ಟೊಂದು ಜನಗಳನ್ನ ಕೊಂದವ್ರ ಬಗ್ಗೆ ರಕ್ತ ಕುದಿಯತ್ತೆ. ಇವ್ರನ್ನ ಎಕ್ಸ್ಪೋಸ್ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ ಸರ್. ಇವತ್ತು ಹಾಸ್ಪಿಟಲ್ನಲ್ಲಿ ರಾಮಣ್ಣ ಹೆಣಗಳನ್ನ ಗುರುತಿಸ್ತಾನೆ. ನಮ್ಮವ್ರು ಎಷ್ಟು ಮಂದಿ ಇದ್ದಾರೆ? 12 ಜನರು. 12? ಊರಿಂದ ಕೂಲಿಗಂತ 18 ಮಂದಿ ಬಂದ್ವಿ. ಉಳಿದವರೆಲ್ಲಿ ಸಾಹೇಬ್ರ? ಆಸ್ಪತ್ರೆನೂ ಬರ್ಲಿಲ್ಲ. ಉಳಿದವರೆಲ್ಲಿ ಸಾಹೇಬ್ರ? ಉಳಿದವರೆಲ್ಲಿ? ಇವ್ರನ್ನೆಲ್ಲ ತಗೊಂಡು ಹೋಗಿ ನಿಮ್ ಪದ್ಧತಿ ಪ್ರಕಾರ ಸಂಸ್ಕಾರ ಮಾಡಬಹುದು. ರೊಕ್ಕ ಇಲ್ಲ, ಕೆಲಸ. ಬಾರಮಣ್ಣ. ರಾಮಣ್ಣ, ನಾನು ನಿನ್ ನೋಡ್ಬೇಕು ಅಂದ್ರೆ ನೀನ್ ಹಂಗೆಲ್ ಸಿಗ್ತೀಯಾ? ಇಷ್ಟು ದಿವಸ ಆ ರಸ್ತೆ ಬದಿಲ್ ಮಲ್ಕೋತಾ ಇದ್ವಿ. ಈಗ ಬೇರೆ ಬೀದಿ ಯಾವ್ದಾರ ಹುಡುಕಬೇಕು. ತಗೋ, ಸ್ಟೇಷನ್ ಹತ್ರ ಆಗಾಗ ಬಂದು ನಾನು ನೋಡ್ತಾ ರಾಮಣ್ಣ, ಮೊನ್ನೆ ನನ್ ಗುರ್ತು ಸಿಕ್ತಾ? ಸಿಗ್ಲಿಲ್ವಾ? ಅವತ್ತು ಆಸ್ಪತ್ರೆಗೆ ಬಂದಿದ್ದಲ್ಲ, ಆಸ್ಪತ್ರೆಗೆ. ಬನ್ನಿ. ನನ್ನ ಹೆಸರು ರವಿ ಅಂತ. ನಾನು ಒಬ್ಬ ರಿಪೋರ್ಟರು. ಅಂದ್ರೆ ಪೇಪರ್ ಸುದ್ದಿ ಬರುತ್ತಾರಲ್ಲ ಅವರು. ಊಟ ಮಾಡಿದ್ದೀರಾ? ಬನ್ನಿ. ರಾಮಣ್ಣ, ಯಾವ್ರು ನಿಮ್ದು? ಸಿದ್ನಳ್ಳಿ ಬುದ್ಧಿ. ಸಿದ್ನಳ್ಳಿನ? ಅದೇನ್ರಿ ಬಂತು? ಬಿಜಾಪುರದಾಗ್ರಿ. ರಾಮಣ್ಣ, ಸಿದ್ನಳ್ಳಿಲೇನು ಜಮೀನಿತ್ತ? ಇತ್ರಿ, 5 ಎಕರೆ ಎರಿ ಜಮೀನು. ಅಷ್ಟು ಒಳ್ಳೆ ಜಮೀನ್ ಬಿಟ್ಬಿಟ್ಟು ಈ ಪಟ್ಟಣಕ್ಕೆ ಯಾಕೆ ಬಂದ್ರಿ? ಏನ್ ಮಾಡಿದ್ರಿ ಸಾಹೇಬ್ರ? ಬರಗಾಲ ಬಿತ್ತು, ಬಂದಿವ್ರಿ. ಬರೋದೇನೋ ಬಂದಿವ್ರಿ, ಆದ್ರೆ ಬಂದೇನು ಉಪಯೋಗ ಆಗಲಿಲ್ಲ. ಈ ದೊಡ್ಡ ಶಹರದಾಗ ನಮ್ಮಂತ ಮಂದಿಗೆ ಜಾಗ ಎಲ್ಲೈತ್ರಿ? ಕೂಲಿ ಕೆಲಸ ಮಾಡಿ ಉಸ್ಸಂತ ದಣದು ಆ ಬೀದಿ ಪಕ್ಕ ಬಂದು ಮಲಕ್ಕತ್ತಾ ಇದ್ವಿ ಸಾಹೇಬ್ರ. ಅಷ್ಟ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ಎಲ್ಲ ಹೆಣ, ಎಲ್ಲ ಹೆಣ ಸಾಹೇಬ್ರ, ಎಲ್ಲ. ಎಲ್ಲ ನಮ್ಮವ್ವ ಸಾಹೇಬ್ರ, ನಮ್ಮ ಅಪ್ಪ, ನನ್ನ ಮಗ ಸಾಹೇಬ್ರ, ಎಲ್ಲ. ರಾಮಣ್ಣ, ಸಾಹೇಬ್ರ, ನಾನೊಬ್ಬ ಯಾಕೆ ಉಳಿದೆ ಸಾಹೇಬ್ರೆ? ನಾನು ಯಾಕೆ ಅವ್ರ ಜೊತೆ ಹೋಗ್ಲಿಲ್ಲ? ಹೆಣ ಒಪ್ಪ ಮಾಡಕ್ಕ ಒಂದ್ ಆಣಿ ರೊಕ್ಕ ಇಲ್ರಿ, ಹ್ಯಾಂಗ ಒಪ್ಪ ಮಾಡನ್ರಿ? ಯೋಚನೆ ಮಾಡ್ಬೇಡಿ ರಾಮಣ್ಣ, ಅದಕ್ಕೆ ನಾನೇನಾದ್ರೂ ಏರ್ಪಾಡು ಮಾಡ್ತೀನಿ. ಈ ರಾಮಣ್ಣನ್ ನೋಡಿದ್ರೆ ಬಹಳ ದುಃಖ ಆಗುತ್ತೆ. ಇಡೀ ಕುಟುಂಬನೇ ಕಳ್ಕೊಂಡು ಕೂತಿದ್ದಾನೆ. ಅಪಘಾತ ನಡೆದು 11 ದಿವಸವಾದ್ರೂ ಕೆಲಸ ಮಾಡೋ ಈ ಸರ್ಕಾರ ಈತನಿಗಾಗಿ ಏನ್ ಮಾಡಿದೆ? ಏನೂ ಇಲ್ಲ.
ಅದಕ್ಕೆ ನಾವು ವಿರೋಧ ಪಕ್ಷದವರು ಬ್ರಾಹ್ಮಣನಿಗೋಸ್ಕರ ಈ ಸಂಸ್ಕಾರ ನಡೆಸ್ತಾ ಇದ್ದೇವೆ. ಈ ಅಪಘಾತ ನಡೆದು 18 ಜನ ಸತ್ತಿದ್ದಾರೆ. ಆದ್ರೂ ಸರ್ಕಾರ ಏನ್ ಮಾಡ್ತು? ತನಿಖೆ ನಡೆಸಿದ ಇನ್ಸ್ಪೆಕ್ಟರ್ನ ರಜದ ಮೇಲೆ ಹೋಗು ಅಂತ. ನಾಳೆ ಸರ್ಕಾರಿ ಅಧಿಕಾರಿ ರಜದ ಮೇಲೆ ಹೋಗು ಅಂತ ಹೇಳ್ತಾರೆ. ನಾಡಿದ್ದು ವಿರೋಧ ಪಕ್ಷದವ್ರನ್ನ ರಜದ ಮೇಲೆ ಹೋಗು ಅಂತ ಹೇಳ್ತಾರೆ. ಕೊನೆಗೆ ಒಂದು ದಿನ ನಮ್ಮ ದೇಶದ ಪ್ರಜೆಗಳನ್ನೇ ರಜದ ಮೇಲೆ ಹೋಗು ಅಂತ ಹೇಳ್ಬೋದು. ಜನಬಲದ ವೀರಭದ್ರಯ್ಯ ಆಕ್ಸಿಡೆಂಟ್ ಬಗ್ಗೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡಕ್ ಶುರು ಮಾಡಿದಾನೆ. ಅದು ಅವ್ರದೇ ಪೇಪರ್ ತಾನೆ. ಈಗ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ. ಚುನಾವಣೆ ಹತ್ರ ಬರ್ತಾ ಇದೆ. ಈ ಪತ್ರಿಕಾ ಹೇಳಿಕೆ ಬರೀ ಆರಂಭ ಅಷ್ಟೇ. ನಾಳೆ ಅದು ಫಾಲೋ ಅಪ್ ಇರುತ್ತೆ. ನಿಮ್ಮ ಚುನಾವಣಾ ಭವಿಷ್ಯ ಹಾಳು ಮಾಡೋಕೆ ಎಲ್ಲರೂ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಯಾವ ವಿಧದಲ್ಲೂ ಚುನಾವಣೆಯಲ್ಲಿ ಬಾಧೆ ಬರಕೂಡದು ಅಂತ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ. ಏನು ಹೇಳಿ? ಅಂದ್ರೆ ಜನಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಒಬ್ಬ ಆರೋಪಿನ ನಾವು ಮುಂದಿಡ್ಬೇಕು. ಅಂದ್ರೆ ಪತ್ರಿಕೆ ಅವರಿಗೂ ನಮಗೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ನಿಮ್ ಪ್ಲಾನ್ ಏನೋ ಚೆನ್ನಾಗಿದೆ. ಒಂದ್ ಸ್ಕ್ರಾಚ್ ಬಾಟ್ಲು ಕೊಟ್ಟ ಸುಮ್ಮನಿರೋದಿಲ್ವಾ? ಎಷ್ಟಾದ್ರೂ ಪ್ರಶ್ನೆ ತಾನೆ. ದಿಸ್ ಇಸ್ ಮಚ್ ಟು ಸೀರಿಯಸ್ ಫಾರ್ ದಟ್. ಇದಕ್ಕೆ ಬೇರೆ ವ್ಯವಸ್ಥೆನೆ ಮಾಡಬೇಕು. ನಿಮ್ ಮಗ ಎಲ್ಲಿದ್ದಾನೆ? ಮನೆ ಆಚೆ ಕಾಲಿಡ್ದಂಗೆ ಮಾಡಿದ್ದೇನೆ. ಕಾಲ್ ಮುರಿಯೋದು ಬಾಕಿ ಅಷ್ಟೇ. ಈ ಕಡೆ ಎಸಿ ಅದನ್ನ. ಥ್ಯಾಂಕ್ಸ್, ಯು ಆರ್ ಅ ಗ್ರೇಟ್ ಫ್ರೆಂಡ್. ದೀಪಕ್, ಜೇಬೆಲ್ಲ ಕಾಲಿಡ. ಆಮೇಲೆ ಕೊಡ್ತೀನಿ. ರಾಹುಲ್ ಏನ್ ಮಾಡ್ತಾನೆ? ಅವನ್ಗೂ ಅಷ್ಟೇ ಎಷ್ಟು ಬಂದೆ. ಅವನು ಅಷ್ಟೇಡ. ನಾಳೆ ಏನಾದ್ರೂ ಮಾಡ್ತೀನಿ. ನಿಮ್ಮಿಬ್ರಿಗೂ ಏನ್ ಜೈಲ? 1-2 ದಿನ ಅಷ್ಟೇ. ಕಮ್ ಸೂಂಡ. ರಾಹುಲ್, 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 ರಾಹುಲ್.
ಎತ್ತಿದ್ರಿ ಮಾಯಾರಾಣಿ? ಡ್ರಗ್ಸಾ? ಮೈ ಗಾಡ್, ಈ ಹುಡುಗರಿಗೆ ಏನಾಗಿದೆ ಅಂತ. ಇದು ನಮ್ಮ ಮನೆಯಲ್ಲೇ ನಡೆಯುತ್ತೆ ಅಂದ್ರೆ ನಂಬೋಕೆ ಆಗಲ್ಲ. ನಾನು ನಂಬ್ತಿರ್ಲಿಲ್ಲ, ಆದ್ರೆ ರಾಹುಲ್ ಕಬರ್ಡಲ್ಲಿ ಸಿಕ್ತು. ಹುಡುಕಿದ್ರೆ ದೀಪಕ್ ರೂಮಲ್ಲೂ ಸಿಗ್ಬಹುದು. ಏನಿದು? ಗಾಂಜಾ. ನಾವೆಲ್ಲಿ ತಪ್ಪಿದ್ವಿ? ನಾವು ಇವರನ್ನು ನೋಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತು, ಅಥವಾ ಇವರ ಅಪೇಕ್ಷೆಯ ಮಟ್ಟವನ್ನು ನಾವು ತಲುಪಲಿಲ್ವೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಾನು ರಾಹುಲ್ನ ಕರ್ಕೊಂಡು ಯುರೋಪ್ಗೆ ಹೋಗ್ತಾ ಇದ್ದೀನಿ. ಒಂದ್ ಸ್ವಲ್ಪ ದಿನ ಜೊತೆಲಿದ್ರೆ ಇಬ್ರಿಗೂ ಒಳ್ಳೇದು ಅನ್ಸುತ್ತೆ. ಹೌದು, ಎಲ್ಲಾದ್ರೂ ದೂರ ಹೋಗೋದೇ ಒಳ್ಳೇದು. ಆದ್ರೆ ಇಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಬಟ್ ದಟ್ಸ್ ಎ ಗುಡ್ ಐಡಿಯಾ. ನಾನು ದೀಪಕನ್ನ ಸ್ಟೇಟ್ಸ್ಗೂ ಎಲ್ಲಾದ್ರೂ ಕಳಿಸ್ತೇನೆ. ಅವನನ್ನು ಇಲ್ಲೇ ಇರೋಕ್ ಬಿಟ್ರೆ ಈ ವಾತಾವರಣದಲ್ಲಿ ಇನ್ನೇನೇನು ಅನಾಹುತಗಳನ್ನು ಮಾಡಿರ್ತಾನ. ಹರಿರಾಮ್ ಹರಿರಾಮ್. ಎನಿವೇ, ನೀವು ಹೋಗೋಕ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿ. ಎನಿಥಿಂಗ್ ಐ ಕ್ಯಾನ್ ಡೂ, ಪ್ಲೀಸ್ ಡೂ ಲೆಟ್ ಮೀ ನೋ. ನಮಸ್ಕಾರ. ನಮಸ್ಕಾರ. ಅಂಕಲ್, ದೀಪಕ್ ಎಲ್ಲಿದ್ದಾನೆ? ಅವನು ಫಾರ್ಮ್ ಹೌಸ್ ಅಲ್ಲಿದ್ದಾನೆ. ಆದ್ರೆ ನೀನು ಅಲ್ಲಿಗೆ ಹೋಗೋದು ಬೇಡ. ನೀವಿಬ್ರು ತೆಪ್ಪಿಗಿದ್ರೇನೆ ಒಳ್ಳೇದು. ನೀವಿಬ್ರು ಮಾಡಿದ್ದು ಕುತ್ತಿಗೆವರೆಗೆ ಈಗಲೇ ಬಂದಿದೆ. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ನಾನು ಆದಷ್ಟು ಬೇಗ ಈ ಧರ್ಮಾಧಿಕಾರಿಗಳ ಫಾರ್ಮ್ ಹೌಸ್ಗೆ ಹೋಗಲೇಬೇಕು. ನನ್ನ ಕತೆಗೆ ಒಂದು ಒಳ್ಳೆ ತಿರುವು ಸಿಗೋದು ಅಲ್ಲೇ ಸರ್. ಹೇಗೆ? ಆ ಹುಡುಗರು ಟೈರ್ಗಳನ್ನು ಅಲ್ಲೇ ಬಚ್ಚಿಡಿದ್ದಾರೆ. ಆ ಟೈರ್ಗಳು ಒಂದೇ ಒಂದು ಫೋಟೋ ನನ್ ಸಿಕ್ಬಿಟ್ರೆ ಆ ಫೋಟೋಗಳಿಂದ ಏನೋ ಪ್ರಯೋಜನ? ಪೊಲೀಸ್ನವ್ರ ಫೊರೆನ್ಸಿಕ್ ರಿಪೋರ್ಟ್ ಅಲ್ಲಿ ಒಂದೇ ಒಂದು ವೀಕ್ನೆಸ್ ಇದೆ. ಅವ್ರು ಟೈರ್ ಮಾರ್ಕ್ಸು ಸರಿಯಾಗಿ ಸಿಂಕ್ ಆಗ್ತಾ ಇರ್ಲಿಲ್ಲ. ನಾನೇನಾದ್ರೂ ಹೋಗಿ ಒಂದು ಫೋಟೋ ತಗೊಂಡ್ ಬಂದ್ರೆ ಆ ಪೊಲೀಸ್ ಫೈಲು ಮತ್ತೆ ಓಪನ್ ಆಗಕ್ಕೆ ಸಾಧ್ಯ. ಪೊಲೀಸ್ನವ್ರ ಹುಡುಗರನ್ನ ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು. ನನ್ನ ಇನ್ಫಾರ್ಮರ್ ಅದೇ ಹೇಳ್ತಾ ಇದ್ದಾನೆ. ನೀನ್ ರಿಪೋರ್ಟ್ ಬರೆಯೋದು ಶುರು ಮಾಡ್ದಾಗಿದ್ದ ಇನ್ಫಾರ್ಮರ್ ಅಂತ್ಯ. ಯಾರೋ ನೀನ್ ಇನ್ಫಾರ್ಮರು? ಡೀಪ್ ಥ್ರೋಟ್. ಸರ್, ನನಗೆ ಓಡಾಡಕ್ಕೆ ಸ್ವಲ್ಪ ಹಣ ಬೇಕು ಸರ್. ನೀವ್ ಹೇಳಿದ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ.
ನಿಲ್ಸಿ 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 ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಅತ್ತೆ ಬಂದ ನೋಡು. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ಬಿಡಿ 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 ನನಗೆ. ಯಾರು ನೀವು? ಯಾರು ನೀವು? ಬಿಡಿ ಬಿಡಿ ನನಗೆ. ಬಿಡಿ ನನಗೆ. ಸಾಹೇಬ್ರ, ನಾನು ತಯಾರಾಗಿದ್ದೇನೆ. ಅಸಪ್ಪ ಧನಿ, ನೀನು ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹೆಚ್ಚಂದ್ರೆ 2 ವರ್ಷ ಸಜಾ ಆಗ್ಬೋದು. ನೀನೇ ತಪ್ಪು ಒಪ್ಕೊಳ್ಳೋದ್ರಿಂದ ಶಿಕ್ಷೆ ಹೆಚ್ಚಾಗ್ಲಾರ್ದು. ಭಯ ಇಲ್ಲ ತಾನೆ? ಕಾರಲ್ಲಿ ಕೂತ್ಕೋ, ನಾನು ಬರ್ತೀನಿ. ಕೂತ್ಕೊಳ್ಳಿ.
ಹಿಟ್ ಅಂಡ್ ರನ್ ಕೇಸ್ ನೀವೇ ಹ್ಯಾಂಡಲ್ ಮಾಡ್ತೀರಿ ಅಂತ ಕೇಳಿದೆ. ನಾನು ಅವತ್ತು ಊರಲ್ಲಿ ಇರಲಿಲ್ಲ, ವಿಷಯನೇ ಗೊತ್ತಾಗ್ಲಿಲ್ಲ. ನಾನು ನಡೆಯೋ ಆಕ್ಸಿಡೆಂಟ್ಗಳ ತರ ಇದು ಒಂದು ಅಂದ್ಕೊಂಡೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ದಾಸಪ್ಪ ಅಳತಾ ಬಂದು ಕಾಲು ಹಿಡ್ಕೊಂಡ. ಆಕ್ಸಿಡೆಂಟು ತಾನೇ ಮಾಡಿದ್ದು ಅಂತ ಹೇಳ್ದ. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಮುಂದೆ ನಿಮ್ಮ ಕಾನೂನಿನ ಕ್ರಮ ಹೇಗೋ ನಿಮಗೆ ಸೇರಿತ್ತು. ಇವನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಯು ಕ್ಯಾನ್ ಟೇಕ್ ಆಕ್ಷನ್ ನೌ. ದಾಸಪ್ಪನು ತನ್ನ ಅಪರಾಧ ಸ್ವತಃ ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ಅಪರಾಧಿ ದಾಸಪ್ಪನಿಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 279 ಮತ್ತು 307 ಎ ಪ್ರಕಾರ 4 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾಗುತ್ತದೆ. ಆದರೆ ಅಪರಾಧಿ ದಾಸಪ್ಪನು ಧರ್ಮಾಧಿಕಾರಿಯವರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ದೇಶಕ್ಕೆ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ 4 ವರ್ಷಗಳ ಕಠಿಣ ಶಿಕ್ಷೆಯ ಬದಲಾಗಿ 2 ವರ್ಷಗಳ ಸಾದಾ ಶಿಕ್ಷೆಯನ್ನು ನ್ಯಾಯಾಲಯವು ವಿಧಿಸುತ್ತದೆ. ಮಿಸ್ಟರ್ ಧರ್ಮಾಧಿಕಾರಿ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ? ಕೇಳಿ. ಇಷ್ಟು ಅನ್ಭವಿಸ್ತ ಡ್ರೈವರು ಆಕ್ಸಿಡೆಂಟ್ ಹೇಗೆ ಮಾಡ್ದ? ಯಾವುದು ಅಮಲ್ನಲ್ಲಿ ಮಾಡ್ದ ಅಂತ ಕಾಣುತ್ತೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ಆದರೆ ಡ್ರೈವರ್ ನಮ್ಮ ಮನೆಯವನೇ ಆಗಿದ್ರಿಂದ ತಪ್ಪಿತಸ್ಥ ನಾನೇ ಅನ್ನೋ ಭಾವನೆ ನನಗೆ. ಅದಕ್ಕೆ ಪ್ರಾಯಶ್ಚಿತ್ತಾನೋ ನಾನೇ ಮಾಡ್ಕೋಬೇಕು ಅಂತಿದ್ದೀನಿ. ಈ ದುರಂತದಿಂದ ಮನಸ್ಸಿಗೆ ಎಷ್ಟೊಂದು ಹಿಂಸೆ ಆಗಿದೆ ಅಂದ್ರೆ ಶಬ್ದಗಳಲ್ಲಿ ಹೇಳೋದೇ ಅಸಾಧ್ಯ. ನಾಳೆ ಫೋನ್ ಮಾಡಿ ನಮ್ಮ ಮನೆಗೆ ಬನ್ನಿ. ಸರಿ ಸರ್. ಸರ್, ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ ಹೇಳ್ತೀರಾ? ಯೋಜನೆಗಳಿಗೆ ಏನು ಕಡಿಮೆ. ಇಲೆಕ್ಷನ್ ನಡೆಯುತ್ತೆ. ಗೆಲ್ಲೋದು ಸೋಲೋದು ಜನಕ್ಕೆ ಬಿಟ್ಟಿದ್ದಷ್ಟೇ. ಅದಿಷ್ಟು ಮಾತ್ರ ನಿಜ. ಈ ಆಕ್ಸಿಡೆಂಟ್ನಲ್ಲಿ ಸತ್ತವರ ಮನೆಯವರಿಗೆ ತಲಾ 10,000 ರೂಪಾಯಿ ಸಹಾಯಧನ ನಮ್ಮ ತಂದೆಯವರ ಟ್ರಸ್ಟಿಂದ ಕೊಡ್ಬೇಕಂತ ಮಾಡಿದ್ದೀನಿ. ಆ ರಾಮಣ್ಣ ಅವನ ಜೀವನೋಪಾಯಕ್ಕೆ ಅನುಕೂಲ ಆಗಲಿ ಅಂತ 5,000 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀನಿ. ಡ್ಯಾಡಿ, ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ. ಪಾಸ್ಪೋರ್ಟ್ ಆಫೀಸ್ಗೆ? ಯಾಕೆ? ಅದೇ ಅಮೆರಿಕಾಗೆ ಹೋಗೋಕೆ ಇನ್ನೊಂದು ವಾರ ಮಾತ್ರ ಉಳಿದಿದೆ. ಅಮೇರಿಕಾ? ಹಾ, ಸುಮ್ಮನೆ ಡಿಲೇ ಮಾಡ್ತಾ ಇದ್ದಾರೆ. ಯಾರು? ಅದೇ ಪಾಸ್ಪೋರ್ಟ್ ಆಫೀಸರು. ನೀವೊಂದು ಮಾತು ಹೇಳಿದ್ರೆ ಬೇಗ ಕೆಲಸ ಆಗತ್ತೆ. ಸರಿ. ಟೆಲಿಫೋನ್ ನಂಬರು ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಬರ್ತೀನಿ ಡ್ಯಾಡಿ. ಹೋಗ್ಬಿಟ್ಟು. ಹೋಗು.
ಸರ್, ನೀವು ಯಾಕೆ ನನ್ನ ರಿಪೋರ್ಟ್ನ ಪ್ರಿಂಟ್ ಮಾಡಿಲ್ಲ? ನಾನು ಫಾರ್ಮಿಗೆ ಹೋಗಿದ್ದು, ಆ ಧರ್ಮಾಧಿಕಾರಿ ಗೂಂಡಾಗಳು ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು. ಟೇಕ್ ಇಟ್ ಈಸಿ ರವಿ, ಟೇಕ್ ಇಟ್ ಈಸಿ. ಪತ್ರಕರ್ತರ ಮೇಲೆ ನಡೆದ ಕ್ರೂರವಾದ ಹಲ್ಲೆ ಬಗ್ಗೆ ನಾನು ಬರೀಲಿಲ್ಲ ಸರ್. ನನ್ನ ಕತೆನ ನೀವೇ ಪಬ್ಲಿಷ್ ಮಾಡಬೇಕು, ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬೇಕು ಸರ್. ಮೈನಲ್ಲಿ ಬಿಸಿ ರಕ್ತ ಇರುವಾಗ ಹಾಗನ್ಸುತ್ತೆ, ಅನುಭವ ಆಗ್ತಾ ನಿನಗೆ ಗೊತ್ತಾಗುತ್ತೆ. ಹಾಗೆ ಹೇಳ್ಬೇಡಿ ಸರ್. ರಿಲ್ಯಾಕ್ಸ್, ಜಡ್ಜ್ಮೆಂಟ್ ಬಂದಾಯ್ತು, ದ ಚಾಪ್ಟ್ ಇಸ್ ಕ್ಲೋಸ್ಡ್. ಇಲ್ಲ ಸರ್, ಯಾರ್ದೋ ಕೈವಾಡಕ್ಕೆ ಬಲಿಯಾಗಿ ಒಂದು ಒಳ್ಳೆ ಸ್ಟೋರಿನ ಸಾಯಿಸ್ತಾ ಇದ್ದೀರಾ. ಪಟ್ಟಬದ್ಧ ಹಿತಾಸಕ್ತಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಸರ್. ಸರ್ ಹಾಗೆ ಮಾಡಬೇಡಿ ಸರ್, ಹಾಗೆ ಮಾಡಬೇಡಿ ಸರ್. ಆ ಪೊಲೀಸ್ ಫೈಲು ಧೂಳು ತಿನ್ನೋ ಹಾಗೆ ಮಾಡಬೇಡಿ ಸರ್. ಜನಗಳಿಗೆ ಗೊತ್ತಾಗಬೇಕು. They must stop the attack on the press. ನಿಮ್ ಪ್ಯಾಟಿ ಕಾನೂನು ವಿಚಿತ್ರ ಅದ. ಇಲ್ಲಿ ಕೋರ್ಟ್ ಅದ, ಕಚೇರಿ ಅದ, ಪೊಲೀಸ್ ಅದಾರ, ಆದ್ರೆ ನ್ಯಾಯ ಈ ಕೋರ್ಟು ಕಚೇರಿ ಒಗಟ್ನಾಗ ಏನ್ ನಡೀತೋ ಒಂದೂ ತಿಳಿಲಿಲ್ಲ. ಯಾರೋ ಏನೋ ಹೇಳ್ಕೊಟ್ರು, ನಾನದನ್ನ ಹೇಳಿದ್ನಿ. ಯಾರೋ ತಪ್ಪು ಮಾಡಿದ್ರು, ಇನ್ಯಾರಿಗೋ ಶಿಕ್ಷೆ ಆತು. ಇದಾ ನಮ್ಮೂರಾಗ ನಡೆದಿದ್ರ ಹಾಗೆ ಮಾಡಿದವ್ರನ್ನ ಹುಟ್ಟಡಗಿಸ್ಬಿಡ್ತಾ ಇದ್ವಿ, ಕತ್ತರಿಸ್ ತುಂಡು ತುಂಡು ಮಾಡಿಬಿಡ್ತಾ ಇದ್ವಿ. ಹಾಂಗ್ ಮಾಡ್ಲಿಲ್ಲ ಅಂದ್ರೆ ಮಂದಿ ನಮ್ಮನ್ನ ಶಂಡ ಅಂತಿದ್ರು ಸಾಹೇಬ್ರ. ನಮ್ಮನ್ನ ಶಂಡ ಅಂತ ಇದ್ರು. ಏನಾಯ್ತು ರವಿ? ಸತ್ಯದ ತೀರಾ ಹತ್ರ ಹೋದೆ. ಅದಕ್ಕೆ ನಾನು ಕೊಲ್ಲಕ್ಕೆ ಪ್ರಯತ್ನ ಪಟ್ರು ನಿಮ್ಮ ಧರ್ಮಾಧಿಕಾರಿ ಮತ್ತೆ ಗೂಂಡಾಗಳು. ಮತ್ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಅದರಿಂದ ಏನಾಗ್ತಿತ್ತು ರಾವ್ ಸಾಹೇಬ್ರೆ? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಆಕ್ಷನ್ ತಗೋದಿತ್ತಾ? ಅಥವಾ ನನ್ನ ಫೈಲು ಏನಾದ್ರು ಕಳೆದಾಗ್ಬಿಡ್ತಿದ್ರಾ? ಒಂದು ಗ್ಲಾಸ್ ತಗೊಂಡ. ಅಪರಾಧ ಮಾಡದೇ ಇರೋರು, ಮುಗ್ಧರು, ಅವರಿಗೆಲ್ಲ ಶಿಕ್ಷೆ ಆಗ್ತಾ ಇದ್ದೀರಾ. ಮತ್ತೆ ನಿಜವಾದ ಅಪರಾಧಿಗಳು ಆ ಧರ್ಮಾಧಿಕಾರಿ ಮತ್ತು ಅವನ ಮಗ, ಅವರು ಊರೆಲ್ಲ ಮೆರಿತಾ ಇದ್ದಾರೆ. ಆ ಗೂಂಡಾಗಳು ನನ್ನ ಪ್ರಾಣ ಹೋಗಾಗ ಹೊಡೆದ್ರು ರಾವ್. ಮತ್ತು ನನ್ನ ಎಡಿಟರು, ನನ್ನ ಸ್ವಂತ ಎಡಿಟರು ನನ್ನ ಕತೆನ ಪ್ರಿಂಟ್ ಮಾಡಕ್ ತಯಾರಾಗ್ತಿಲ್ಲ. ವಿರೋಧ ಪಕ್ಷದ ಪೇಪರು ಪತ್ರಕರ್ತರ ಮೇಲೆ ನಡೆದ ಕ್ರೂರವಾದ ಹಲ್ಲೆನ ರಿಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇಟ್ಸ್ ಜಸ್ಟ್ ಒನ್ ಮೋರ್ ಬ್ಲಡಿ ಅಟ್ಯಾಕ್ ಆನ್ ದ ಪ್ರೆಸ್. ಯಾಕಂದ್ರೆ ಇದರಿಂದ ಅವ್ರಿಗೇನು ಪ್ರಯೋಜನ ಇಲ್ವಲ್ಲ. ಸಾಕ್ಷಿಗಳಿವೆ ರಾವ್. ನಿಮ್ಗೆ ಬೇಕಾದ ಟೈರ್ ಮಾರ್ಕ್ಗಳು ಎಲ್ಲ ಫಾರ್ಮ್ ಹೌಸ್ ಅಲ್ಲೇ ಇತ್ತು. ಈಗಲೂ ಈ ಟೈರ್ಗಳೆಲ್ಲ ಅಲ್ಲೇ ಇರ್ಬೋದು. ನೀವು ಆ ಕೇಸನ್ನ ಮತ್ತೆ ತೆಗೆಸ್ಬೋದು, ಅಪರಾಧಿಗಳನ್ನ ಹಿಡಿಬೋದು, ಶಿಕ್ಷಿಸ್ಬೋದು. ನಾನು ನಿಮ್ ಜೊತೆಲೇ ಇರ್ತೀನಿ ರಾವ್, ಕೊನೆ ತನಕ ನಿಮ್ ಜೊತೆಲೇ ಇರ್ತೀನಿ. ರಾವ್, ನೀವು ಒಬ್ಬರೇ ಈ ಕೆಲಸ ಮಾಡಕ್ ಸಾಧ್ಯ ಮಾಡ್ತೀರಲ್ಲ? ಪ್ಲೀಸ್ ರಾವ್. ನಾನು ಇದ್ರ ಬಗ್ಗೆ ಏನು ಮಾಡೋಕ್ ಸಾಧ್ಯ ಇಲ್ಲ. ಏನೂ ಇಲ್ಲ. ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಾಗಿದೆ. ಒಂದ್ ಸಾರ್ತಿ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟ ಮೇಲೆ ಮುಗೀತು. ತಲೆ ಇದ್ದವರು ಇಲ್ಲದೆ ಇದ್ದವರು ಎಲ್ಲರೂ ತೆಪ್ಪಗೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನೀವ್ಯಾಕೆ ಸ್ವಲ್ಪ ದಿವಸ ರಜಾ ತಗೋಬಾರ್ದು? ಯು ನೀಡ್ ಸಮ್ ರೆಸ್ಟ್. ಐ ಆಮ್ ಸಾರಿ ರವಿ. ನೀವು ಮುರಿಯೋಕ್ಕಾಗದೇ ಇರೋ ಗೋಡೆನ ಮುರಿಯೋಕ್ ಹೊರಟಿದ್ದೀರಾ. ರವಿ, ನಿಮ್ ಬಗ್ಗೆ ಒಂದು ಫೋಟೋ, ಒಂದು ಆರ್ಟಿಕಲ್ಲು ಪ್ರಿಂಟ್ ಆಗ್ಬಿಟ್ಟಿದ್ರೆ ಏನಾಗ್ಬಿಡ್ತಾ ಇತ್ತು? ನಮ್ಮಂಥವ್ರು ನಿಮ್ಮಂಥವ್ರು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಆದರೆ ಈ ವ್ಯವಸ್ಥೆ ಮಾತ್ರ
ಇದ್ದಾಗೆ ಇರುತ್ತೆ ರವಿ, ಬದಲಾಗೋದೇ ಇಲ್ಲ. ಡ್ಯಾಡಿ, ಸಾಹೇಬ್ರ ಸಿಎಂ ಫೋನ್ ಮಾಡ್ಯಾರ. ಏನಂತೆ? ಡ್ಯಾಡಿ, ನೀವು ಈಗಲೇ ಹೋಗಿ ಅರ್ಜೆಂಟ್ ನೋಡ್ಬೇಕಂತ. ತಾಳು, ಸಿಎಂ ಹೇಳಿ ಚಿಂತೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಆಗಿದೆ. ಖುದ್ದಾಗಿ ನಾನೇ ಸಂಜೆ ತಗೊಂಡು ಬರ್ತೀನಿ. ಮೀಟಿಂಗ್ ನಡೀತಾ ಇದೆ, ಬರೋಕ್ಕಾಗಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ. ನಾನೇ ಫೋನ್ ಮಾಡ್ತೀನಿ ಅಂತ. ಸರಿ. ಏನೋ ನಾನು ಹೋಗ್ತಿದ್ದೀನಿ. ಇವತ್ತಿನ ಅದು ಹೌದು, ಮರ್ತೇ ಬಿಟ್ಟಿದ್ದೆ ನೋಡು. ಅಲ್ಲಿ ಆದ್ರೂ ನೀನು ಸರಿಯಾಗಿರು. ಈ ಸ್ಪೀಡ್ ಡ್ರೈವಿಂಗು, ಡ್ರಗ್ಸ್ ಯಾವ್ದ್ರಲ್ಲೂ ಇಂಡಲ್ಜ್ ಮಾಡಬೇಡ. ದೇ ಆರ್ ಮೋಸ್ಟ್ ಸ್ಟ್ರಿಕ್ಟ್ ಅಬೌಟ್ ದಿಸ್ ಥಿಂಗ್ಸ್ ದೇರ್. ಅಂಡ್ ಸ್ವಲ್ಪ ಜವಾಬ್ದಾರಿ ಬೆಳೆಸ್ಕೋ. ಡೋಂಟ್ ಡೂ ಎನಿಥಿಂಗ್ ಟು ಎಂಬಾರಸ್. ಸರ್, ಮಳೆ ಬರೋ ಹಾಗಿದೆ, ಆಮೇಲೆ ಜನಗಳೆಲ್ಲ ಹೊರಟೋಗ್ಬಿಡ್ಬೋದು. ಸಣ್ಣ ಭಾಷಣ ಕೊಟ್ಟು ಕಳಿಸ್ಬಿಡೋಣ. ಮಿತ್ರರೇ, ನಮ್ಮ ದೇಶದ ಇಂದಿನ ಪರಿಸ್ಥಿತಿ ತುಂಬಾ ಅಸ್ಥಿರವಾಗಿದೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಒಂದು ವಾಡಿಕೆ ಅಂದರೂ ತಪ್ಪಾಗಲಾರದು. ಜಾತ್ಯತೀತ ಸಮಾಜವಾದ ಮತ್ತು ಸಮಾನತೆ ಉಳ್ಳ ಬಲಿಷ್ಠ ರಾಷ್ಟ್ರ ನಾವು ಕಟ್ತೀವಿ ಅಂತ ನಾವೆಲ್ಲ ತಿಳ್ಕೊಂಡು ಬಂದರೂ ಈ ಹೊತ್ತು ಜನರಲ್ಲಿ ಅಸಹನೆ ಬೆಳೆಯುತ್ತಿದ್ದು ಅತ್ಯಾಚಾರ, ಹಿಂಸಾಚಾರಗಳು ಹೆಚ್ಚಾಗ್ತಿರುವುದನ್ನ ನೀವೆಲ್ಲ ನೋಡ್ತಾನೆ ಬಂದಿದ್ದೀರಾ. ನಮ್ಮ ದೇಶದ ಬಡತನ, ನಿರುದ್ಯೋಗ, ವಸತಿ, ವೈದ್ಯಕೀಯ ಸೌಕರ್ಯಗಳು ಮುಂತಾದ ನೂರಾರು ಸಮಸ್ಯೆಗಳನ್ನು ನಿವಾರಿಸುವುದರಲ್ಲಿ ನಮ್ಮ ದೇಶದ ಎಲ್ಲಾ ಬಣ್ಣದ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಅಂತ ನಿಮಗೆ ಅನಿಸಿರಲೂಬಹುದು. ಇಂಥ ಪರಿಸ್ಥಿತಿಯಲ್ಲಿ ಜನತೆಗೆ ರಾಜಕೀಯ ಪಕ್ಷಗಳ ಮೇಲಿನ ನಂಬಿಕೆಯೇ ಇಲ್ಲವಾಗಿ ಹೋದಲ್ಲಿ ಆಶ್ಚರ್ಯವೇನೂ ಇಲ್ಲ. ಧನಿಕರು ಮತ್ತು ದರಿದ್ರರು ಇವರ ಮಧ್ಯೆ ಇರುವ ಆರ್ಥಿಕ ಅಂತರ ಬರೀ ಕಣ್ಣಿಗೆ ಕಾಣುವಷ್ಟಾದ್ರೂ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ಕೆಲವು ಸಮಾಜಘಾತಕರು ತಮ್ಮ ಸ್ವಾರ್ಥಗಳನ್ನಷ್ಟೇ ಸಾಧಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಕಾಲದಲ್ಲಿದ್ದ ರಾಜಕೀಯ ರಂಗದ ಪಾವಿತ್ರ್ಯ ಇವತ್ತೆಲ್ಲೂ ನಮಗೆ ಕಂಡು ಬರ್ತಾ ಇಲ್ಲ. ಆದ್ರಿಂದ ನಾವೆಲ್ಲ ಈ ನಮ್ಮ ಎಚ್ಚರಿಕೆಯಿಂದಿರಬೇಕು. ಹಿಂಸೆ, ಕೊಲೆ, ಅತ್ಯಾಚಾರ ಇದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನನಗೆ ಯಾಕೆ ಇದು ಮೊದಲೇ ಅರ್ಥ ಆಗಲಿಲ್ಲ? ಮಹಾತ್ಮ ಗಾಂಧಿ, ಜಾನ್ ಎಫ್ ಕೆನಡಿ, ಮಾರ್ಟಿನ್ ಲೂಥರ್ ಕಿಂಗ್ ಮತ್ತೀಗ ಇಂದಿರಾ ಗಾಂಧಿ ಇವರೆಲ್ಲ ತಮ್ಮ ದೇಶಕ್ಕೋಸ್ಕರ, ತಮ್ಮ ಧ್ಯೇಯಕ್ಕೋಸ್ಕರ ಹುತಾತ್ಮರಾದರು. ಅರ್ಥವಿಲ್ಲದ ಕೊಲೆಗೆ ಬಲಿಯಾದರು. ಆದರೂ ವ್ಯವಸ್ಥೆಯಲ್ಲಿ ತುಂಬಿಕೊಂಡಿರೋ ಕೊಳಕು, ಭ್ರಷ್ಟಾಚಾರ ಎಲ್ಲ ಹಾಗೇ ಉಳಿತು. ಇಲ್ಲ, ಒಂದಲ್ಲ ಒಂದಿನ ಇದರ ಉತ್ತರ ನನ್ಗೆ ಖಂಡಿತ ಸಿಗತ್ತೆ. ಆದರೆ ರಾಮಣ್ಣ ಅಂತವ್ರು ಎಷ್ಟೋ ಜನ, ಅವ್ರ ಬದುಕಿಗೆ, ಅವ್ರ ಜೀವನಕ್ಕೆ ಭದ್ರತೆ ಏನು? ಏ ದೀಪಕ್, ಬುರ್ಡೆ ಬಿಡ್ಬೇಡ. ನೀನ್ ನಿಜವಾಗ್ಲೂ ಅಮೆರಿಕಕ್ಕೆ ಹೋಗ್ತೀಯಾ? ಹೌದು. ಅವತ್ತಿಂದ ಅದನ್ನೇ ಹೇಳ್ತೀಯ, ಹೋಗ್ತೀಯಾ ಇಲ್ವೋ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ದಿಸ್ ಇಸ್ ಮೈ ಲಾಸ್ಟ್ ಗುಡ್ ಬೈ.